ಏನು ಅಂದ್ರೆ, ನಮಗೆ ಗೊತ್ತಿರುತ್ತೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರು ನಾವು ಆ ಹವ್ಯಾಸವನ್ನು ಮುಂದುವರಿಸ್ತಾ ಇದ್ರೆ ಇಟ್ ಇಸ್ ಕಾಲ್ಡ್ ಅಡಿಕ್ಷನ್. ಫಾರ್ ಎಕ್ಸಾಂಪಲ್, ಒಬ್ಬ ಸಿಗರೇಟ್ ಸೇರ್ತಿರ್ತಾನಲ್ಲ, ಆ ಸಿಗರೇಟ್ ಸೇದುವಂತ ವ್ಯಕ್ತಿಗೆ ನಾವು ಹೋಗಿ ನಿಮ್ ಭಾಷೆನಲ್ಲಿ ಹೇಳೋದಾದ್ರೆ, ಮಚ್ಚ ಸಿಗರೇಟ್ ಸೇದ್ಬಿಡಕ್ ನಾವು, ಸಿಗರೇಟ್ ಸೇದೋದ್ರಿಂದ ಲಿವರ್ ಹಾಳಾಗುತ್ತೆ, ಲಂಗ್ಸ್ ಹಾಳಾಗುತ್ತೆ, ಸೊ ನಿನಗೆ ಬರಬಾರದು ರೋಗಗಳೆಲ್ಲ ಬರುತ್ತೆ, ಕ್ಯಾನ್ಸರ್ ಆಗುತ್ತೆ, ಬಾಯಿಯ ಕ್ಯಾನ್ಸರ್. ಸೊ ನೋಡಿದ್ರಲ್ಲ ಮೂವಿನಲ್ಲೆಲ್ಲ ಬರುತ್ತಲ್ಲ, ನಾನು ಮುಖೇಶ್, ನಾನು 20 ವರ್ಷಗಳಿಂದ ತಂಬಾಕು ಜಿಗಿಯುತ್ತಿದ್ದೆ, ಈಗ ನನ್ನ ಜೀವನ ಹೀಗಾಗಿದೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರಲ್ಲ, ಆತರ ನೀವು ಹೋಗಿ ಮಚ್ಚ ನೀನ್ ಮಾಡಿದ್ರೆ ಹಿಂಗೆಲ್ಲ ಆಗುತ್ತೆ ಕಣೋ ಅಂತ ಹೇಳಿದ್ರೆ ಅವನಂತಾನೆ, ಮಚ್ಚ ಇದೆಲ್ಲ ನನ್ಗೂ ಗೊತ್ತು ಕಣೋ. ಸೊ ನೋಡಿಲಿ ಸಿಗರೇಟ್ ಪ್ಯಾಕಲ್ಲಿ ಇದೆಯಲ್ಲ ಚಿತ್ರ, ಸೊ ನಾನು ನೋಡಿದೀನಿ ಅಂತ ನಾವು ಅಂದ್ರೆ ಅವನಿಗೆ ಆಲ್ರೆಡಿ ಇದು ಮಾಡಿದ್ರೆ ಹಿಂಗಾಗತ್ತೆ ಅಂತ ಗೊತ್ತಿರುತ್ತೆ, ಅದ್ರ ಡೇಂಜರಸ್ ಏನು ಅಂತ ಗೊತ್ತಿರುತ್ತೆ, ಸೈಡ್ ಎಫೆಕ್ಟ್ಸ್ ಏನು ಅಂತ ಗೊತ್ತಿರುತ್ತೆ, ಆದ್ರೂ ಸಹ ಅವ್ನು ಮಾಡ್ತಿದ್ದಾನೆ ಅಂದ್ರೆ ಇಟ್ಸ್ ಕಾಲ್ಡ್ ಅಡಿಕ್ಷನ್. ಒಬ್ಬ ಡ್ರಿಂಕ್ ಮಾಡ್ತಿರ್ತಾನೆ, ಅವನು ಗೊತ್ತಿರಲ್ವಾ ಡ್ರಿಂಕ್ ಮಾಡಿದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, BP ವೇರಿಯೇಷನ್ಸ್ ಆಗುತ್ತೆ, ತನ್ನ ಕಂಟ್ರೋಲ್ ಅಲ್ಲಿ ತಾನಿರಲ್ಲ ಅನ್ನೋದು ಅವನಿಗೆ ಗೊತ್ತಿರಲ್ವಾ? ಸೊ ಗೊತ್ತಿರುತ್ತೆ, ಗೊತ್ತಿದ್ರೂ ಸಹ ಅವನು ಮಾಡ್ತಿದ್ದಾನೆ ಅಂದ್ರೆ ಇಟ್ಸ್ ಕಾಲ್ಡ್ ಅಡಿಕ್ಷನ್. ಇದನ್ನ ನಾವೇಂತ ಕರಿತೀವಿ? ಅಡಿಕ್ಷನ್ಸ್ ಅಂತ ಕರಿತೀವಿ. ಸೊ ಹಾಗಿದ್ಮೇಲೆ ಈ ಅಡಿಕ್ಷನ್ಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಯಾವ ತರ ಶುರುವಾಗುತ್ತೆ? ಫಸ್ಟ್ ಒಂದು ಹಂದಿ ಗೊತ್ತಿದೆಯಲ್ಲ, ಪಿಗ್ಗು. ಸೊ ಹಂದಿ ಬರುತ್ತೆ, ನಿಮ್ಮ ಹತ್ರ ಬಂದೇ ಹೇಳುತ್ತೆ, ಫ್ರೆಂಡ್ ನೀನು ನಾನು ಫ್ರೆಂಡ್ ಆಗೋಣ ಅನ್ನತ್ತೆ. ಯಾವುದು? ಹಂದಿ, ಪಿಗ್ಗು. ನೀನು ನಾನು ಫ್ರೆಂಡ್ ಆಗೋಣ ಬಾ ಫ್ರೆಂಡ್ ಅಂತ ಕರೆಯುತ್ತೆ. ಓಕೆ, ನೀವು ಕೇಳ್ತೀರಾ, ಓಕೆಪ್ಪ ಬರ್ತೀನಿ, ನೀನ್ ನನ್ಗೆ ಏನ್ ಕೊಡಿಸ್ತೀಯಾ ಅಂತ ಕೇಳ್ತೀರಾ. ಆಗ ಪಿಗ್ ಹೇಳುತ್ತೆ, ಒಂದು ಒಳ್ಳೆ ಫುಡ್ ನೋಡಿದೀನಿ, ಎಕ್ಸ್ಟ್ರಾರ್ಡಿನರಿ ಆಗಿರುವಂತಹ ಫುಡ್ಡು, ಸೊ ಅದನ್ನ ತಿಂತಾ ಇದ್ರೆ ಹಾಗೆ ಬಾಯಲ್ಲೇ ಕರ್ಗೋಗ್ಬಿಡುತ್ತೆ. ಸೊ ಆ ತರಹದ ಫುಡ್ಡು ಸಕ್ಕತ್ತಾಗಿದೆ, ಸೂಪರ್ ಸ್ಮೆಲ್ ಇದೆ, ಸೊ ಚಿನ್ನು ನನ್ನ ಜೊತೆ ಬಾ ಅನ್ನತ್ತೆ. ಯಾರು ಕರೀತಿರೋದಿದ್ನ? ಹಂದಿ. ಸೊ ಕರೆಯುತ್ತೆ, ಓಕೆ ಹೋಗ್ತೀರಾ ಹೋಗ್ತೀರೇನ್ರೋ? ನನ್ನ ಕ್ವಶನ್ಗೆ ಆನ್ಸರ್ ಬರ್ತಿರಲ್ಲ, ಹೋಗ್ತೀರಾ? ಹೋಗಲ್ಲ. ಸೊ ಒಂದು ಗಿಳಿ ಬರುತ್ತೆ, ಒಂದು ಗಿಳಿ ಬಂದು ಅದು ಎಕ್ಸ್ಪ್ಲೈನ್ ಮಾಡುತ್ತೆ ತನ್ನ ಫುಡ್ಡಿನ ಬಗ್ಗೆ. ಮಾವಿನ ಹಣ್ಣು ಬಿಟ್ಟಿದೆ, ಒಳ್ಳೆ ಮಾವಿನ ಹಣ್ಣು ತಿನ್ನೋಣ, ಸಖತ್ತಾಗಿರುತ್ತೆ, ವಾವ್ ತಿಂತಾ ಇದ್ರೆ ಮಜಾ ಅನ್ಸುತ್ತೆ, ಸೊ ನನ್ನ ಜೊತೆ ಫ್ರೆಂಡ್ ಆಗು, ನಾನು ಮಾವಿನ ಹಣ್ಣು ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅನ್ನತ್ತೆ. ಮತ್ತೆ ನೇರಳೆ ಹಣ್ಣು ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅನ್ನತ್ತೆ. ಸೊ ಬೇರೆ ಬೇರೆ ಡಿಫ್ರೆಂಟ್ ಫ್ರೂಟ್ಸ್ಗಳ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ, ಬಾ ಅಂತ ಕರೆಯುತ್ತೆ. ಸೊ ಗಿಳಿ ಜೊತೆ ಹೋಗ್ತೀರಾ? ಹೋಗಲ್ಲ. ಗಿಳಿ ಜೊತೆ ಹೋಗಲ್ಲ ಅನ್ನೋ ರಂದಿ ಜೊತೆ ಹೋಗ್ತೀರಾ? ಇಮ್ಯಾಜಿನೇಷನ್, ಆನ್ಸರ್ ಮಾಡ್ಬೇಕಷ್ಟೇ. ಓಕೆನಾ? ಓಕೆ, ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರದ್ದೇ ಬೇರೆ ಗ್ರೂಪ್ ಇರುತ್ತೆ. ಸೊ ಅವ್ರು ಅಲ್ಲಿಗೆ ಹೋಗ್ತಿರ್ತಾರೆ. ನಾನು ಹೇಳಕ್ ಏನ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನಮ್ಮನ್ನ ಇದೇ ತರಹ ಮಾದಕ ವಸ್ತುಗಳ ಕಡೆಗೂ ಅಟ್ರಾಕ್ಟ್ ಮಾಡುವಂತ ಫ್ರೆಂಡ್ ಇರ್ತಾರೆ, ಅವರು ನಿಮ್ಮನ್ನ ಆ ಕಡೆಗೆ ಅಟ್ರಾಕ್ಟ್ ಮಾಡ್ತಾರೆ. ಮತ್ತೆ ಗಿಳಿ ತರನು ಒಂದು ಫ್ರೆಂಡ್ ಇರ್ತಾರೆ, ಅವ್ರೇನ್ ಮಾಡ್ತಾರೆ, ಲೈಬ್ರರಿಗೆ ಹೋಗೋಣ ಬಾ, ಓದೋಣ ಬಾ, ಲೈಫ್ನ ಎಂಜಾಯ್ ಮಾಡೋಣ ಬಾ ಅಂತ ಕರೆಯೋರು ಒಂದು ಟೀಮ್ ಇದ್ರೆ, ಇನ್ನೊಂದ್ ಕಡೆ ಸ್ವಲ್ಪ ಸ್ಟ್ರಗಲ್ ಆದ್ರೂ ಪರವಾಗಿಲ್ಲ, ಲೈಫಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡ್ಬೋದು. ಇದು ನಿಮಗೆ ಲೈಫನ್ನ ನಾವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಓಕೆನಾ? ಒಳ್ಳೆ ಜಾಬ್ ತಗೋಬಹುದು ಬಾ ಅಂತ ಒಂದು ಫ್ರೆಂಡ್ ಕರೆದ್ರೆ, ಇನ್ನೊಂದು ಫ್ರೆಂಡ್ ಈ ಕಡೆಗೆ ಅಟ್ರಾಕ್ಟ್ ಮಾಡ್ತಿರ್ತಾನೆ. ಸೊ ನೀವು ಯೋಚನೆ ಮಾಡಬೇಕು, ನಿಮ್ಮ ಫ್ರೆಂಡ್ ಅವನು ಯಾವ ಕ್ಯಾಟಗರಿಗೆ ಸೇರಿರೋನು? ಡ್ರಗ್ಸ್ ಕಡೆಗೆ, ಅಥವಾ ಮಾದಕ ವಸ್ತುಗಳ ಕಡೆಗೆ, ಅಥವಾ ಏನು ಕೆಟ್ಟ ಚಟಗಳಿದೆಯೋ ಅದರ ಕಡೆಗೆ ನಿಮ್ಮನ್ನು ಕರೆಯುವಂತಹ ಫ್ರೆಂಡ್. ನಾನು ಮೊದಲೇ ಹೇಳಿದ ಪ್ರಾಣಿ, ಅದರ ಆಹಾರ ಪದ್ಧತಿ ನಾನು ಅವಮಾನಿಸ್ತಿಲ್ಲ, ಅದ್ರ ಫುಡ್ ಅದೇ ಖುಷಿ ಅನ್ಸುತ್ತೆ.
ಸೊ ಇನ್ನೊಂದು ಪಕ್ಷಿ ನಾನು ಹೇಳಿದ್ನಲ್ಲ, ನಿಮ್ಮನ್ನ ಒಳ್ಳೆ ಕಡೆಗೆ, ಲೈಬ್ರರಿ ಕಡೆಗೆ, ಕಾಲೇಜ್ ಕಡೆಗೆ, ಓದಿನ ಕಡೆಗೆ, ಸೊ ಟ್ರೈನಿಂಗ್ಗಳ ಕಡೆಗೆ, ಈ ಕಡೆ ಕರೆಯುವಂತ ಒಂದು ಪಕ್ಷಿ. ಯಾವ ಕಡೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕಾಗತ್ತೆ. ನಿಮಗೆ ತುಂಬಾ ಹಿತವಾಗಿ ಮಾತಾಡೋರೆಲ್ಲ ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರೋದಿಲ್ಲ. ಸಮ್ಟೈಮ್ ಅವ್ರು ಹಿತವಾಗಿ ಮಾತಾಡಿ ನಿಮ್ಮನ್ನ ಸಾಫ್ಟ್ ಆಗಿ ಮಾತಾಡಿ ಬೇರೆ ಕಡೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂತಹ ಸಂದರ್ಭಗಳಿರುತ್ತೆ. ಸೊ ಬಿ ಕೇರ್ಫುಲ್. ಈಗ ನಾನು ಹೇಳ್ತೀನಿ, ಅಡಿಕ್ಷನ್ ಮನುಷ್ಯನಿಗೆ ಹೇಗೆ ಶುರುವಾಗುತ್ತೆ, ಯಾವ್ಯಾವ ತರಹ ಶುರುವಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮತ್ತೆ ಅಡಿಕ್ಷನ್ಸ್ ಇಂದ ನಾವು ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್, ಅಡಿಕ್ಷನ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಅಡಿಕ್ಷನ್ ಅಂದ್ರೆ ಏನು ಅಂದ್ರೆ, ಸರ್ ಸ್ವಲ್ಪ ಬ್ರೇಕ್ ಆಗ್ತಾ ಇಲ್ಲ. ಈ ಮೀಡಿಯಾ ಮತ್ತೆ ಮೂವೀಸ್ ಅಲ್ಲಿ ನಿಮ್ಗೆ ಯಾವುದೇ ರೀಲ್ಸ್ ನೋಡಿ, ಆ ರೀಲ್ಸ್ಗಳಲ್ಲಿ ಎಲ್ಲವೂ ಅಂತ ಹೇಳಲ್ಲ, ಮೋಸ್ಟ್ ಆಫ್ ಆಲ್ ರೀಲ್ಸ್ಗಳಲ್ಲಿ ಡ್ರಿಂಕ್ ಮಾಡೋದು ಕಾಮನ್ ಅಂತ ತೋರಿಸ್ತಿರ್ತಾರೆ. ಬಿಯರ್ ಅಥವಾ ಯಾವುದೋ ಒಂದು ಡ್ರಿಂಕ್ ಮಾಡೋದು ಕಾಮನ್, ಅದ್ರ ಆಕ್ಟಿಂಗ್ ಮಾಡೋದು ಅಥವಾ ಅದನ್ನ ತಗೊಂಡಾಗ ಎನರ್ಜಿ ಬಂತು ಅನ್ನೋ ತರ ಫೀಲ್ ಮಾಡೋದು. ಕೆಲವು ಹೀರೋಗಳು ಮೂವಿಗಳಲ್ಲಿ ನೋಡಿದಿರ, ಅವ್ರೇನ್ ಮಾಡ್ತಿರ್ತಾರೆ, ಆ ವಿಲನ್ಗೆ ಹೊಡಿತಿರ್ಬೇಕಾದ್ರೆ ಇಲ್ಲ ಸಿಗರೇಟ್ ಸೇರ್ತಾ ಹೊಡಿತಾರೆ, ಇಲ್ಲ ಅಂದ್ರೆ ಡ್ರಿಂಕ್ ಮಾಡ್ತಾ ಮಾಡ್ತಾ ಹೊಡಿತಾರೆ. ಸೊ ಆ ಮೂವಿ ಎಫೆಕ್ಟ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನಿಮಗೂ ಸಮ್ಟೈಮ್ಸ್ ಅನ್ಸುತ್ತೆ ಏನದು ಅಂತ ಹೇಳಿದ್ರೆ ಅದೇನೋ ಎನರ್ಜಿ ಡ್ರಿಂಕ್ ಇರಬೇಕು, ಅದನ್ನ ತಗೊಂಡ್ರೆ ನಮಗೆ ಎನರ್ಜಿ ಬರುತ್ತೆ, ಸೊ ನಾವು ವಿಲನ್ಗಳು ಹೊಡಿಬಹುದು, ಅಥವಾ ಯಾರೋ ನಮ್ಮ ಅಪೋನೆಂಟ್ ಇರ್ತಾನಲ್ಲ ಅವನ್ಗೆ ಹೊಡಿಬಹುದು. ಸೊ ಈ ತರ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೂವಿಗಳಲ್ಲಿ ನೀವು ಯಾರನ್ನ ಹೀರೋ ಅಂತ ಅನ್ಕೊಂಡಿದ್ದೀರೋ ಆ ವ್ಯಕ್ತಿಗಳು ಅವರ ಸಿನಿಮಾಗಳಲ್ಲಿ ಮದ್ಯಪಾನ ಸೇವನೆ ಮಾಡೋದ್ರಿಂದ ನಿಮಗೂ ಅನ್ಸುತ್ತೆ ಅವನೇ ಮಾಡ್ತಾನೆ, ನಾವು ಮಾಡಿದ್ರೆ ತಪ್ಪಿಲ್ಲ. ಸೊ ಮೂವೀಸ್ ಯುವಕರ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇದಾವೆ. ಈ ನೆಕ್ಸ್ಟ್ ಒಂದು ನಿಮಗೆ ಫ್ರೆಂಡ್ಸ್ ಹೆಂಗ್ ಮಾಡ್ತಿರ್ತಾರೆ, ಗ್ರೂಪಲ್ಲಿ ಇರ್ತಿರಲ್ಲ, ಸೊ ಮಚ್ಚ ಬಾರೋ ಪಾರ್ಟಿ ಮಾಡೋಣ ಕರೀತಾರೆ. ಪಾರ್ಟಿ ಅಂತ ಹೋದ್ರೆ ಅದು ಹೆಸರಿಗೆ ಪಾರ್ಟಿ ಆಗಿರುತ್ತೆ. ಆ ಪಾರ್ಟಿ ಅಂದ್ರೇನೆ ಒಂದು ಸುಮ್ಮನೆ ಯಾವುದೋ ಒಂದು ಬರ್ತ್ಡೇ ಅಂತ ಹೇಳಿ ಒಂದು ಕೇಕ್ ತಂದಿರ್ತಾರೆ, ಅದು ಪಾರ್ಟಿ ಅಂತ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಬೇರೆ 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 ಪಾನೀಯಗಳು ತಂದಿರ್ತಾರೆ. ಸೊ ಅದನ್ನ ಆ ಪಾರ್ಟಿ ಹೆಸರಲ್ಲಿ ಮಚ್ಚ ತಗೊಳ್ಳೋ ಮಚ್ಚ, ಯಾರೋ ನೀವು ಕುಡಿಯಲ್ಲ ಅಂತ ಇಟ್ಕೊಳ್ಳಿ, ಯಾರೋ ಒಬ್ರು ಮಚ್ಚ ಏನಾಗಲ್ಲ ಕಣ, ಇದೆಲ್ಲ ಹಣ್ಣಿನ ಜ್ಯೂಸ್ ತರ ನೋಡಿದಿ, ಹೆಣ್ಮಕ್ಳು ಕುಡಿತಾರಪ್ಪ, ನೀನ್ ನಿಜವಾದ ಗಂಡಸಾದ್ರೆ ಕುಡಿಯ. ಹೆಂಗ್ ಬರುತ್ತೆ ಅಡಿಕ್ಷನ್ಸು, ನಿಜವಾದ ಗಂಡಸಾದ್ರೆ ನೀನು ಕುಡಿಯ. ಒಂದು ಬರುತ್ತೆ. ಎರಡನೇದು ಮಚ್ಚ ನಮ್ಮೇಲೆ ಪ್ರೀತಿ ಇಲ್ಲ, ನಾವು ಅಷ್ಟೊಂದು ಹೇಳ್ತಾ ಇದ್ದೀನಿ, ನನ್ ಮೇಲೆ ರೆಸ್ಪೆಕ್ಟ್ ಇಲ್ಲ, ಏನಾಗಲ್ಲ ಮಚ್ಚ ಕುಡಿ, ಮಚ್ಚ ಕುಡಿ. ಸೊ ಯಾರೋ ಒಬ್ಬ ಡ್ರಿಂಕ್ಸ್ ಮಾಡದಿರೋನ್ ಇರ್ತಾನೆ, ಅಲ್ಲಿ ಸುತ್ತ ಇರೋವಂಥವರೆಲ್ಲ ಡ್ರಿಂಕ್ಸ್ ಮಾಡೋರಾದ್ರೆ ಅವನ ಮೇಲೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಮಚ್ಚ ನೀನೇನಾದ್ರೂ ಕುಡಿಲಿಲ್ಲ ಅಂದ್ರೆ ನಾನು ಮಾತಾಡಲ್ಲ ನಿನ್ ಜೊತೆ, ಅವೆಲ್ಲ ನಂಗೆ ಗೊತ್ತಿಲ್ಲ ಮಚ್ಚ, ನಿನ್ ಕತೆ ಎಲ್ಲ ಹೇಳ್ಬೇಡ, ಸೊ ನೀನ್ ಕುಡಿಬೇಕಷ್ಟೆ. ಸೊ ಈ ತರ ಏನಾಗುತ್ತೆ, ಫ್ರೆಂಡ್ಶಿಪ್ ಇಂದ ಡ್ರಿಂಕ್ಸ್ ಅಡಿಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ಅಡಿಕ್ಷನ್ ಮಾಡಬೇಕಾದ್ರೆ ಒಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಅಡಿಕ್ಷನ್ ಶುರು ಆಗ್ಬೇಕಾದ್ರೆ ನಿಮ್ಮ ಹತ್ರ ಅವರು ದುಡ್ಡು ಕೇಳಲ್ಲ. ಇಲ್ಲ ಮಚ್ಚ ನಾನ್ ಕೊಡಿಸ್ತೀನಿ ಬಾರ, ನಿನ್ನ ಹತ್ರ ಏನ್ ಕೇಳಲ್ಲ ಮಚ್ಚ. ಸೊ ಎನಿ ಕೈಂಡ್ ಆಫ್ ಅಡಿಕ್ಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ನಿಮ್ಮ ಹತ್ರ ಅವರು ದುಡ್ಡು ಕೇಳಲ್ಲ, ಫ್ರೀ ಅಂತಲೇ ಕರ್ಕೊಂಡು ಹೋಗ್ತಾರೆ, ಫ್ರೀ ಆಗು ಕೊಡಿಸ್ತಾರೆ. ಸೊ ಎನಿ ಕೈಂಡ್ ಆಫ್ ಅಡಿಕ್ಷನ್ ಸ್ಟಾರ್ಟ್ ಆಗೋದು ಸ್ಮಾಲ್ ಅಡಿಕ್ಷನ್ಸ್ ಇಂದ. ಸ್ಟಾರ್ಟಿಂಗ್ ಸ್ವಲ್ಪನೇ ತಗೊಳ್ಳೋದಕ್ಕೆ ಶುರು ಆಗ್ತಾರೆ. ದೊಡ್ಡ ಅಡಿಕ್ಷನ್ ಇರುವಂತವ್ರು ಯಾರ್ಯಾರಿದಾರೋ ಅವ್ರ ಲೈಫಲ್ಲಿ ಯಾವ ತರ ನೀವು ಅಡಿಕ್ಟ್ ಆದ್ರಿ ಅಂತ ಕೇಳಿದ್ರೆ ಅವ್ರು ಹೇಳೋದೇನು ಅಂದ್ರೆ, ಸರ್ ಮೋಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ಸೇ ನನಗೆ ಎನ್ಕರೇಜ್ ಮಾಡಿದ್ರು ಸರ್ ಡ್ರಿಂಕ್ ಮಾಡು ಅಂತ. ಅವಾಗ ನಾನು ಕೇಳಿದೆ, ನಿಮ್ಮ ಹತ್ರ ಏನಾದ್ರು ಅವ್ರು ದುಡ್ಡು ಕೇಳಿದ್ರ? ಇಲ್ಲ ಸರ್, ಇಲ್ಲ ಸರ್, ಅವನೇ ಕೊಡಿಸ್ದ ಸರ್ ಕರ್ಕೊಂಡು ಹೋಗಿ.
ದುಡ್ಡು ಕೇಳಲಿಲ್ಲ, ಇಲ್ಲ ಸರ್. ಈಗ ಯಾರ ದುಡ್ಡಲ್ಲಿ ಕುಡಿತಿದೀಯ ನೀನು ಅಂದ್ರೆ, ಸರ್ ಈಗ ಯಾರು ಕೊಡ್ಸಲ್ಲ ಸರ್, ನಾನೇ ನನ್ನ ದುಡ್ಡಲ್ಲೇ ಕುಡಿಬೇಕು. ಸೊ ನಿಮ್ಗೆ ಅಭ್ಯಾಸ ಆಗೋರಿಗೆ ಅವ್ರು ದುಡ್ಡು ಖರ್ಚು ಮಾಡ್ತಾರೆ. ಡೀಪ್ಲಿ ಅಡಿಕ್ಷನ್ ಆದ ನಂತರ ಅವ್ರು ಯಾರು ದುಡ್ಡು ಖರ್ಚು ಮಾಡಕ್ ಬರಲ್ಲ, ನಮ್ ದುಡ್ಡೇ ಹೋಗ್ತಾ ಇರುತ್ತೆ. ಸೊ ಸರ್ ಈ ತರ ಫ್ರೆಂಡ್ಸ್ ಈ ತರ ಮಾಡ್ತಿರ್ತಾರಲ್ಲ, ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿರ್ತಾರಲ್ಲ, ಈ ತರ ಸಿಚುವೇಶನ್ ಅಲ್ಲಿ ನಾವೇನ್ ಮಾಡ್ಬೋದು ಸರ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ನಮಗೆ ಅಭ್ಯಾಸ ಇರಲ್ಲ, ನಾವು ಅಭ್ಯಾಸ ಮಾಡ್ಕೊಂಡಿರಲ್ಲ, ಆ ಗ್ರೂಪಲ್ಲಿ ಹೋಗ್ತೀವಿ. ಸೊ ಯಾವನು ನಿಮ್ಗೆ ಎಮೋಷನಲಿ ಹೇಳ್ತಾನೆ, ಮಚ್ಚ ಕುಡಿ, ಮಚ್ಚ ಕುಡಿಯೋ ಪ್ಲೀಸ್ ಕಣ, ನನಗೋಸ್ಕರ ಕುಡಿಯೋ, ಒಂದೇ ಒಂದ್ಸರಿ ಕುಡಿಯೋ, ಸ್ವಲ್ಪ ಕುಡಿಯೋ ಅಂತ ಹೇಳಿದಾಗ ನೀವು ಕ್ಲಿಯರ್ ಆಗಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನೋ, ನನ್ಗಿಷ್ಟ ಇಲ್ಲ, ನಾನು ಮಾಡಲ್ಲ. ಸೊ ಅದನ್ನ, ಇಲ್ಲ ಮಗ ನಂಗೆ ಇಷ್ಟ ಇಲ್ಲ ಕಣೋ, ಹಿಂಗೂ ಹೇಳ್ಬಾರ್ದು. ಇಲ್ಲ ಮಗ ಪ್ಲೀಸ್ ಕಣ, ಇಷ್ಟ ಇಲ್ಲ ಕಣ, ಹಿಂಗೂ ಹೇಳ್ಬಾರ್ದು. ನಂಗೆ ಇಷ್ಟ ಇಲ್ಲ ಕಣ, ಹಿಂಗೂ ಹೇಳ್ಬಾರ್ದು. ಸೊ ಕ್ಲಿಯರ್ ಆಗಿ ವಿತ್ ಕಾನ್ಫಿಡೆನ್ಸ್ ನೀವು ಹೇಳ್ಬೇಕು, ಕಣ್ಣಲ್ಲಿ ಕಣ್ಣಿಟ್ಟು, ಐ ಟು ಐ ಕಾಂಟ್ಯಾಕ್ಟ್ ಅಲ್ಲಿ ಕ್ಲಿಯರ್ ಆಗಿ, ಮಚ್ಚ ನಂಗೆ ಇಷ್ಟ ಇಲ್ಲ ಮಚ್ಚ, ನಾನು ಮಾಡಲ್ಲ. ಸೊ ಯಾವಾಗ ನೀವು ಅವ್ನು ಹೈ ಕಾಂಟ್ಯಾಕ್ಟ್ ಮಾಡಿ ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತೀರಾ, ಸೈಕಲಾಜಿಕಲಿ ಅವನಿಗೆ ತುಂಬಾ ಹರ್ಟ್ ಆಗುತ್ತೆ. ಇವನು ಖಂಡಿತ ನಮ್ ದಾರಿಗೆ ಬರಲ್ಲ ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಹೇಳ್ತಾನೆ ಅಂತ ಇಟ್ಕೊಳ್ಳಿ, ಪುನಃ ಮಗ ಒಂದ್ಸರಿ ತಗೊಳ್ಳೋ, ಏನಿಲ್ಲ ಲೇ ನೋಡೋ ಎಲ್ಲ ತಗೋತಿದಾರೆ ಕಣ, ಈಗೆಲ್ಲ ಕಾಮನ್ ಅಮ್ಮ, ಈಗೆಲ್ಲ ಕಾಮನ್. ಯಾರು ಡ್ರಿಂಕ್ ಮಾಡಲ್ಲ, ಕುಡಿದಿರೋನ್ ಯಾರನ್ನೇ ತೋರ್ಸು, ತಗೋ ಮಚ್ಚ ಏನಾಗಲ್ಲ ತಗೋ ಅಂದಾಗ ನೀವು ಪುನಃ ಹೇಳ್ಬೇಕು, ರಿಪೀಟ್ ಮಾಡಬೇಕು. ಯಾವುದೇ ಎಕ್ಸ್ಪ್ಲನೇಷನ್ ಬೇಕಿಲ್ಲ, ಮತ್ತೆ ರಿಪೀಟ್ ಮಾಡಿ, ಇಲ್ಲ ಮಚ್ಚ ನನ್ಗಿಷ್ಟ ಇಲ್ಲ, ನನ್ಗೆ ಬೇಡ. ಅವನು ಎಷ್ಟು ಸಾರಿ ಫೋರ್ಸ್ ಮಾಡಿದ್ರು, ನೀವು 3-4 ಟೈಮ್ಸ್ ನಂಗೆ ಇಷ್ಟ ಇಲ್ಲ ಬೇಡ, ಇಷ್ಟ ಇಲ್ಲ ಬೇಡ ಒಂದೇ ವರ್ಡ್ ಹೇಳ್ತಿದ್ರೆ ಅವನಿಗೆ ಅನ್ಸುತ್ತೆ, ಇಲ್ಲ ಇವನ್ ಖಂಡಿತ ಮಾಡಲ್ಲ ಅಂತ ಅನ್ಸುತ್ತೆ, ಅವ್ನು ಫೋರ್ಸ್ ಮಾಡೋದನ್ನ ಬಿಡ್ತಾನೆ. ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲ ಮಚ್ಚ ನಾನಂತೂ ಡಿಸೈಡ್ ಮಾಡಿದೀನಿ, ನನ್ನ ಲೈಫಲ್ಲಿ ನಾನು ಯಾವತ್ತೂ ಡ್ರಿಂಕ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೀನಿ, ಸೊ ನಾನು ಡ್ರಿಂಕ್ ಮಾಡಲ್ಲ. ಸೊ ನೀವು ನಿಮ್ಮ ವ್ಯಾಲ್ಯೂವನ್ನ, ಅಂದ್ರೆ ನಿಮ್ಮತನವನ್ನ ನೀವು ಯಾವಾಗ ಹೇಳ್ತೀರಾ, ಅಥವಾ ನಿಮ್ಮ ಪ್ರಿನ್ಸಿಪಲ್ಸ್ ಅನ್ನ ಯಾವಾಗ ಹೇಳ್ತೀರಾ, ಅದು ಒಂದು ಹರ್ಟ್ ಆಗುತ್ತೆ. ಮಚ್ಚ ನಿನಗೆ ಬೇಜಾರಾದ್ರೂ ಪರವಾಗಿಲ್ಲ ಕಣ, ನಾನಂತೂ ಅನ್ಕೊಂಡಿದ್ದೀನಿ ಲೈಫಲ್ಲಿ ಯಾವತ್ತೂ ಕುಡಿಬಾರ್ದು ಅಂತ, ಸೊ ನಾನು ಯಾವತ್ತೂ ಡ್ರಿಂಕ್ ಮಾಡಲ್ಲ. ಸೊ ಹೀಗೆ ಹೇಳಿದ್ರೆ ಅವನಿಗೆ ನಿಜವಾಗಿಯೂ ಅನ್ಸುತ್ತೆ, ಇಲ್ಲಪ್ಪ ಇವನು ಎಷ್ಟು ಫೋರ್ಸ್ ಮಾಡಿದ್ರು ಇವನು ಬದಲಾಗಲ್ಲ, ಸೊ ನಾವು ಇವನು ಫೋರ್ಸ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸೈಕಲಾಜಿಕಲ್ ಎಫೆಕ್ಟ್ ಇನ್ನೊಂದು ಏನು ಅಂತ ಹೇಳಿದ್ರೆ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ನೀವು ಹೇಳಬೇಕು. ಮಚ್ಚ ನಮ್ಮಪ್ಪನು ಹಿಂಗೆ ಮಾಡ್ತಾ ಇದ್ರು ಕಣೋ, ಸೊ ನಾನು ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ನಾನೇನು ಇಷ್ಟಪಡಲ್ಲ, ನಾನಂತೂ ಡಿಸೈಡ್ ಮಾಡಿದ್ದೀನಪ್ಪ, ಯಾವುದೇ ಕಾರಣಕ್ಕೂ ನಾನು ತಗೊಳ್ಳೋದಿಲ್ಲ. ಯಾಕಂದ್ರೆ ನಂಗೆ ತಂಗಿ ಇದ್ದಾಳೆ, ಮದುವೆ ಮಾಡಬೇಕು, ಅಕ್ಕ ಇದ್ದಾಳೆ, ಮದುವೆ ಮಾಡಬೇಕು, ನನ್ನ ಕುಟುಂಬದ ಜವಾಬ್ದಾರಿ ತಗೋಬೇಕು ಅಂತಿದ್ದೀನಿ. ಸೊ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲಿದ್ದಾವೆ, ಸೊ ನಾನಂತೂ ಇದನ್ನ ಮಾಡಲ್ಲ. ಸೊ ನೀವು ಈ ತರ ಯಾವಾಗ ಹೇಳ್ತೀರಾ ಅವನಿಗೆ ಅರ್ಥ ಆಗುತ್ತೆ, ಓಕೆ ಅಂತ ಸುಮ್ಮನಾಗ್ತಾನೆ. ಇನ್ನೊಂದೇನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಯಾವಾಗ ಪದೇ ಪದೇ ನಿಮ್ಮನ್ನು ಡ್ರಿಂಕ್ ಮಾಡು ಅಂತ ಹೇಳುವಾಗ ನೀವು ಅವನ್ನ ಡೈವರ್ಟ್ ಮಾಡ್ಬೋದು. ಏನದು ಅಂತ ಹೇಳಿದ್ರೆ, ಮಚ್ಚ ಬಿಡು, ನನ್ಗೆ ಸ್ವಲ್ಪ ಹೊಟ್ಟೆ ಸಿಗ್ತಿದೆ ಕಣ, ಏನಾದರೂ ತಿನ್ನೋಣ. ಸೊ ಅವನು ಹೇಳುವಂತಹ ವ್ಯಕ್ತಿಯ ಮನಸ್ಥಿತಿಯನ್ನ ಡೈವರ್ಟ್ ಮಾಡ್ಬೋದು ನಾವು. ಸೈಕಲಾಜಿಕಲಿ ಇದು ವರ್ಕ್ ಆಗುತ್ತೆ. ಆಮೇಲೆ ಮತ್ತೇನೊಂದು ಹೇಳ್ಬೇಕೇನು ಅಂತ ಹೇಳಿದ್ರೆ, ಮಚ್ಚ ನನಗೆ ಡಿಲೇಡ್ ಮೆಥಡ್ ಅಂತ ಕರಿತೀವಿ. ಮಚ್ಚ ನನ್ಗೆ ಇವತ್ತು ಆಗಲ್ಲ ಕಣ ಮಚ್ಚ, ನನಗೆ ಹೆಲ್ತ್ ಸ್ವಲ್ಪ ಸರಿ ಇಲ್ಲ, ಸೊ ನಂಗೆ ಬೇಡ, ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ಸೊ ನಂಗೆ ಬೇಡ. ಸೊ ಈ ಡಿಲೈಡ್ ಮೆಥಡ್ ಇಂದ ಬ್ರೈನ್ ಏನಾಗುತ್ತೆ, ಈ ಒಂದು ವಸ್ತು ನಂಗೆ ಇಷ್ಟ ಇಲ್ಲ ಅಂತ ಥಿಂಕ್ ಮಾಡುತ್ತೆ. ಸೊ ಆ ತರ ಫೋರ್ಸ್ ಮಾಡಿದಾಗ ಆಟೋಮೆಟಿಕಲಿ ಆ ವ್ಯಕ್ತಿ, ನೀನ್ ಡಿಲೇ ಮಾಡಿದಾಗ ಅವನಿಗೆ ಹರ್ಟ್ ಆಗುತ್ತೆ, ಹೀಗೂ ಹರ್ಟ್ ಆಗುತ್ತೆ. ಸೊ ಅವ್ನು ನಿಮ್ಗೆ ಫೋರ್ಸ್ ಮಾಡಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಪ್ಲೇಸ್ ಇಂದ ನೀವು ಎಸ್ಕೇಪ್ ಆಗ್ಬೇಕು. ಇಲ್ಲಿ ಅಡಿಕ್ಷನ್ಸ್ ಇದೆ ಅಂತ ಗೊತ್ತಾದ ತಕ್ಷಣನೇ ಆ ಪ್ಲೇಸ್ ಇಂದ ಎಸ್ಕೇಪ್ ಆಗ್ಬೇಕು ನೀವು. ಯಾವ ತರ ಅಂತ ಹೇಳಿದ್ರೆ, ಮಚ್ಚ ನಮ್ಮಪ್ಪ ಫೋನ್ ಮಾಡ್ತಿದ್ದಾರೆ ಮಚ್ಚ, ನನಗೆ ಪ್ಲೀಸ್ ಕೆಲಸ ಇದೆ ಕಣ ಬರ್ತೀನಿ. ಸೊ ನೀವು ರೆಸ್ಪಾನ್ಸಿಬಿಲಿಟಿ ತೋರಿಸಿದಾಗ
ಅವನಿಗೆ ಹರ್ಟ್ ಆಗುತ್ತೆ. ಆಗ ಯಾವುದೇ ವ್ಯಕ್ತಿ ನಿಮ್ಗೆ ಫೋರ್ಸ್ ಮಾಡೋದಿಲ್ಲ. ಸೊ ಇದು ಫ್ರೆಂಡ್ಸ್ಗಳೇನಾದ್ರೂ ನಿಮ್ ಕಡೆಗೆ ಅಟ್ರಾಕ್ಷನ್ ತೋರಿಸಿದ್ರೆ ಅಥವಾ ಈ ತರಹದ ಡ್ರಗ್ ಅಥವಾ ಡ್ರಿಂಕ್ ಅಥವಾ ಸ್ಮೋಕ್, ಎನಿ ಕೈಂಡ್ ಆಫ್ ಸ್ಮೋಕ್ ಅವ್ರು ಮಾಡೋದಕ್ಕೆ ನಿಮ್ಮನ್ನ ಎನ್ಕರೇಜ್ ಮಾಡುತ್ತಿದ್ರೆ ನೀವು ಎಸ್ಕೇಪ್ ಆಗೋದಕ್ಕೆ ಈ ಒಂದು ಟೆಕ್ನಿಕ್ ಗಳನ್ನ ನೀವು ಬಳಸ್ಕೋಬಹುದು. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿನಲ್ಲೇ ಯಾರೋ ಒಬ್ರು ಇರ್ತಾರೆ. ಸೊ ಅವ್ರೇನ್ ಮಾಡ್ತಿರ್ತಾರೆ, ನಿಮ್ಮ ಎದುರಿನಲ್ಲೇ, ಮಕ್ಳ ಎದುರುಗಡೆನೆ ನಾನು ನೋಡಿದ್ದೀನಿ. ಫ್ಯಾಮಿಲಿ ಫಂಕ್ಷನ್ಗಳಿದ್ದಾಗ ಮಕ್ಳ ಎದುರುಗಡೆನೆ ಊಟ ಮಾಡಕ್ ಕೂತಿರ್ತಾರೆ. ಊಟ ಮಾಡೋ ಪ್ಲೇಸ್ಗೆನೆ ಅಲ್ಲೇ ಡ್ರಿಂಕ್ ಬಾಟ್ಲಿಗಳನ್ನ ಇಟ್ಕೊಂಡು ಡ್ರಿಂಕ್ಸ್ ಮಾಡ್ತಿರ್ತಾರೆ. ಸೊ ಇದು ಮಕ್ಕಳಲ್ಲಿ ಏನ್ ಅನ್ಸುತ್ತೆ, ನಮ್ಮ ಅಪ್ಪನೂ ಮಾಡ್ತಿದ್ದಾರೆ, ಸೊ ನಾನ್ ಮಾಡಿದ್ರೆ ತಪ್ಪೇನು? ಸೊ ನಮ್ ಚಿಕ್ಕಪ್ಪ ಮಾಡ್ತಿದ್ದಾರೆ, ನಮ್ಮ ಮಾವ ಮಾಡ್ತಿದ್ದಾರೆ, ಸೊ ನಾನ್ ಮಾಡಿದ್ರೆ ತಪ್ಪೇನು ಅನ್ನೋ ತರ ಫೀಲಿಂಗ್ ಬರುತ್ತೆ. ಸೊ ಇದೊಂದು ಅಡಿಕ್ಷನ್ ಆಗೋದಕ್ಕೆ ಮೇನ್ ರೀಸನ್. ಜೊತೆಗೆ ಇದನ್ನ ಮೀರಿ ಇನ್ನೊಂದು ರೀಸನ್ ಇದೆ. ಅದೇನದು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಯಾರೋ ಒಬ್ಬ ಗ್ರೇಟ್ ಅಂತ ಅನ್ಕೊಂಡಿರ್ತಾರೆ ನೀವು, ಯಾವುದೋ ಒಬ್ಬ ವ್ಯಕ್ತಿನ ದೊಡ್ಡ ಮನುಷ್ಯ ಅಂತ. ಆ ವ್ಯಕ್ತಿ ಸಹ ನಿಮ್ಮ ಎದುರುಗಡೆಗೆ ಈ ತರ ಕೆಲಸವನ್ನ ಮಾಡಿದಾಗ ನಿಮಗೆ ಅನ್ಸುತ್ತೆ. ಮತ್ತಿನ್ನೊಂದು ಏನದು ಅಂತ ಹೇಳಿದ್ರೆ, ಈಗ ಅದು ಈಸಿಲಿ ಅವೈಲಬಲ್ ಇದೆ. ಯಾಕಂದ್ರೆ ಡ್ರಿಂಕ್ಗಳನ್ನ ಯಾರೋ ಕೇಳಿದ್ರೂ ಬಾರ್ಗಳಲ್ಲಿ ಕೊಡ್ತಿದ್ದಾರೆ. ಸೊ ಬಾರ್ಗಳು ಮೇನ್ ರೋಡಲ್ಲೇ ಇರುತ್ತೆ. ಸೊ ಹೋಗ್ತಾ ಇರ್ತೀರಾ, ಬರ್ತಾ ಇರ್ತೀರಾ, ಅದ್ರ ಎದುರುಗಡೆನೆ ಹೋಗ್ತಿರ್ತೀರಾ, ಬರ್ತಿರ್ತೀರಾ. ಸೊ ಈಸಿಲಿ ಅವೈಲಬಲ್ ಇದೆ ಏನು, ಡ್ರಿಂಕ್ ಮತ್ತೆ ಸ್ಮೋಕ್. ಆ ಅಂಗಡಿಯವನು ಅಷ್ಟೇ, ಆ ಚಿಕ್ಕ ಹುಡುಗ, ಪುಟಾಣಿ ಹುಡುಗ ಕೇಳಿದ್ರು ಸಹ ನೀನ್ ಯಾಕೆ ಇದನ್ನ ಕೇಳ್ತಿದ್ಯಾ ಅಂತ ಕೇಳಲ್ಲ. ಸೊ ಅಂಗಡಿಯವನು ಪುಟ್ಟ ಹುಡುಗನ್ಗೂ ಸಹ ಈಸಿಲಿ ಸ್ಮೋಕ್ಸ್ ಮತ್ತೆ ಡ್ರಿಂಕ್ಸ್ ಅನ್ನ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಈಸಿಲಿ ಅವೈಲಬಿಲಿಟಿ ಇರೋದ್ರಿಂದ ಇವತ್ತು ಅಡಿಕ್ಷನ್ಸ್ ತುಂಬಾ ಜಾಸ್ತಿ ಆಗ್ತಾ ಇದಾವೆ. ಸೊ ನಾನು ಅವಾಗಲೇ ಹೇಳಿದೆ, ಅಡಿಕ್ಷನ್ಸು ಯಾವ ತರಹ ಶುರುವಾಗುತ್ತೆ, ಪ್ರಾರಂಭದಿಂದ ಈ ತರಹ ಶುರುವಾಗುತ್ತೆ. ಶುರುವಾದಾಗ ಅದೇನ್ ರಿಲೀಸ್ ಮಾಡುತ್ತೆ ಅಂತ ನಾನು ಹೇಳಿದೆ, ಕೆಮಿಕಲ್ ನೇಮು. ಅದೇನದು ಅಂತ ಹೇಳಿದ್ರೆ ಡೋಪಮಿನ್ ಅನ್ನುವಂತಹ ಕೆಮಿಕಲ್. ಆ ಡೋಪಮಿನ್ ಅನ್ನುವಂತಹ ಕೆಮಿಕಲ್ ಇದೆಯಲ್ಲ, ಆ ಕೆಮಿಕಲ್ ತುಂಬಾ ಹೆಲ್ತಿ ಕೆಮಿಕಲ್, ಕಡಿಮೆ ಪ್ರಮಾಣದಲ್ಲಿ ನಮಗೆ ಸಿಕ್ಕರೆ, ಬಟ್ ಸ್ಟ್ರೈನ್ ಆದಾಗ ಅಥವಾ ಯೋಗ ಮಾಡಿದಾಗ, ಎಕ್ಸಸೈಸ್ ಮಾಡಿದಾಗ, ಜಿಮ್ ಮಾಡಿದಾಗ ಆಗುವಂತ ಕೊನೆಯಲ್ಲಿ ಸ್ಟ್ರೈನ್ ಇರುತ್ತೆ. ಬಟ್ ಆ ಸ್ಟ್ರೈನ್ ಇಂದೇನೋ ಒಂದು ಹ್ಯಾಪಿನೆಸ್ ಇರುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಆ ಒಂದು ಕೆಮಿಕಲ್ ನಿಮ್ಗೆ ಒಳ್ಳೇದು ಯಾವಾಗ ನಿಮ್ಗೆ ಸ್ಟ್ರೈನ್ ಆಗಿ ನೀವು ಕಷ್ಟಪಟ್ಟು ಬಂದಾಗ. ಸೊ ಅದೇ ಈಸಿಲಿ ನಿಮ್ಮ ಬ್ರೈನ್ ಒಳಗಡೆ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ಸ್ ಎ ಹಾರ್ಮ್ಫುಲ್, ನಿಮ್ಗೆ ಅದು ತುಂಬಾ ಕೆಟ್ಟದ್ದು. ಮತ್ ಇನ್ನೊಂದೇನು, ಡೋಪಮಿನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನೀವೆಲ್ಲ ಯುವಕರು ಇದಿರಲ್ಲ, ಯುವಕರುಗಳು ಮೊಬೈಲಲ್ಲಿ 5 ಮಿನಿಟ್ಸ್ ವಿಡಿಯೋವನ್ನ ನೀವು ನೋಡ್ತಾ ಇಲ್ಲ. 5 ಮಿನಿಟ್ಸ್ ನೀವು ನೋಡ್ತೀರಾ, ಅದ್ರ ಡ್ಯೂರೇಷನ್ ಏನಿದ್ರು 5 ಮಿನಿಟ್ಸ್ ಇದೆ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಅದು ಓಪನ್ ಮಾಡಕ್ಕೆ ಹೋಗಲ್ಲ. ಇದು ನಮ್ದಲ್ಲ, ಇದು ಡಿಸೈಡ್ ಮಾಡ್ಬಿಡ್ತೀರಾ. ಯಾಕೆ ಹಿಂಗ್ ಡಿಸೈಡ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಈಗ ರೀಲ್ಸ್ಗಳು ಬಂದ್ಬಿಟ್ಟಿದೆ. ಸೊ ಕಾಮನ್ ಆಗಿ ಇವತ್ತಿನ ಮಕ್ಕಳು ಯಾವ್ದಕ್ಕೆ ಅಟ್ರಾಕ್ಟ್ ಆಗಿದ್ದಾರೆ ಜಾಸ್ತಿ? ರೀಲ್ಸ್ ಅಲ್ಲ. ನೀವೆಲ್ಲೇ ಇರಿ, ಬಸ್ಸಲ್ಲೇ ಕೂತಿರಿ ಅಥವಾ ಎಲ್ಲೇ ಕೂತಿರಿ, ಒಂದು ಹೋಟೆಲಲ್ಲೇ ಕೂತಿರಿ, ನೀವು ರೀಲ್ಸ್ ನ ಸ್ಕ್ರಾಲ್ ಮಾಡ್ತಿರ್ತೀರಾ ಜಾಸ್ತಿ. ಸೊ ಆ ರೀಲ್ಸ್ ನೋಡೋದ್ರಿಂದನೂ ನಿಮ್ಗೆ ಡೋಪಮಿನ್ ರಿಲೀಸ್ ಆಗುತ್ತೆ. ಸೊ ಇಟ್ಸ್ ಈಕ್ವಲ್ ಟು ಡ್ರಗ್ ಅಡಿಕ್ಷನ್. ಯಾಕೆ ಮೊಬೈಲ್ನ ಹೆಚ್ಚಾಗಿ ಯೂಸ್ ಮಾಡುವಂತಹ ಮಕ್ಕಳುಗಳು, ಈಗ ಮೊನ್ನೆ ನೋಡಿದ್ರೆ ನೀವು ನಾರ್ತ್ ಕರ್ನಾಟಕದಲ್ಲಿ ಒಂದು ಹುಡುಗ 3 ಜನ, ಅವ್ರ ಮನೇಲಿ ಇರುವಂತಹ 3 ಜನರನ್ನ, ಅವ್ನ್ ಗೇಮ್ ಅಡಿಕ್ಷನ್ ಆಗಿತ್ತು, ಅವನಿಗೆ ಗೇಮ್ ಆಡೋದ್ ಬೇಡಪ್ಪ ಅಂತ ಹೇಳಿದ್ದಕ್ಕೆ 3 ಜನರನ್ನ ಆತ ಚಾಕುವಿನಿಂದ ಚುಚ್ಚಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ. ಸೊ ಯಾಕಿದಾಯ್ತು ಅಂತ ಹೇಳಿದ್ರೆ, ಗೇಮ್ ಅಡಿಕ್ಷನ್, ಮೊಬೈಲ್ ಗೇಮ್ ಅಡಿಕ್ಷನ್ ಇಸ್ ಆಲ್ಸೋ ಎ ಡ್ರಗ್ಸ್. ಅದು ಸಹ ಡ್ರಗ್ ತರನೇ ವರ್ಕ್ ಆಗುತ್ತೆ. ಸೊ ಯಾವ ತರ ಸರ್ ಅಂತ ಹೇಳಿದ್ರೆ, ನೀವು ರೀಲ್ಸ್ ನ ನೋಡ್ತಿರ್ಬೇಕಾದ್ರೆ ಒಂದ್ ರೀಲ್ಸ್ ನೋಡ್ತೀರಾ, ಖುಷಿ ಆಗುತ್ತೆ. ನೀವು ಒಂದು ಖುಷಿ ಆದಾಗ ಒಂದ್ ಲೈಕ್ ಕೊಡಿ, ಕೆಳಗಡೆ ಯಾವ ತರ ರೀಲ್ ಬರುತ್ತೆ? ಸೇಮ್ ಬರುತ್ತಲ್ಲ, ಕೆಳಗಡೆನೂ ಸೇಮ್ ರೀಲ್ ಬರುತ್ತೆ. ನೀವು ಒಂದು ರೀಲ್ಗೆ ಲೈಕ್ ಕೊಟ್ರಿ ಅಂತಂದ್ರೆ
ಆ ಆಲ್ಗೋರಿದಮ್ಗೆ ಅರ್ಥ ಆಗ್ಬಿಡುತ್ತೆ, ಮೊಬೈಲ್ ಆಲ್ಗೋರಿದಮ್ಗೆ ಇವನಿಗೆ ಈ ಕಂಟೆಂಟ್ ಇಷ್ಟ ಇದೆ. ಸೊ ನೆಕ್ಸ್ಟ್ ಅದ್ರ ಕೆಳಗಡೆ ಸೇಮ್ ರೀಲ್ ಬರುತ್ತೆ, ನೀವು ಮತ್ತೆ ಅದು ಇಷ್ಟ ಆಗುತ್ತೆ ನಿಮ್ಗೆ, ಮತ್ತೆ ಇನ್ನೊಂದು ಲೈಕ್ ಕೊಡಿ, ಅದೇ. ಸೊ ವಾವ್ ಫೀಲ್ ಬರ್ತಾ ಇರುತ್ತೆ, ಒಂದೊಂದು ರೀಲ್ ನೋಡ್ತಾ ನೋಡ್ತಾ ನಿಮ್ಮೊಳಗಡೆ ಖುಷಿ ಆಗ್ತಾ ಇರುತ್ತೆ. ಈ ವಾವ್ ಫೀಲ್ ಏನ್ ಮಾಡುತ್ತೆ, ನಿಮ್ಗೆ ಡ್ರಾಪ್ ಬೈ ಡ್ರಾಪ್ ಡ್ರಾಪ್ ಬೈ ಡ್ರಾಪ್ ಡ್ರಾಪ್ ಬೈ ಡ್ರಾಪ್ ನಿಮ್ಗೆ ಡೋಪಮಿನ್ ಅನ್ನ ಬ್ರೈನ್ಗೆ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಡೇ ಬೈ ಡೇ ಸ್ಕ್ರಾಲಿಂಗ್ ಜಾಸ್ತಿ ಆದ್ರೆ ನಿಮ್ಗೆ ಸ್ಲೀಪಿಂಗ್ ಟೈಮ್ ಕಡಿಮೆ ಆಗುತ್ತೆ. ನಾನು ಮೈಸೂರಲ್ಲಿ ಒಂದು ಕಾಲೇಜಲ್ಲಿ, ITI ಕಾಲೇಜಲ್ಲಿ ಹೀಗೆ ನಾನು ಕ್ಲಾಸ್ ಮಾಡ್ತಾ ಕೇಳಿದೆ, ನೀವು ಪ್ರಾಮಾಣಿಕವಾಗಿ ಹೇಳಿ, ಇಲ್ಲಿ ಯಾರಾದರೂ ತುಂಬಾ ಲಾಂಗ್ ಟೈಮ್ ಮೊಬೈಲ್ ಯೂಸ್ ಮಾಡಿದ್ದೀರಾ ಅನ್ನೋರು ಯಾರಾದರೂ ಇದ್ರೆ ನೈಟು ಎಷ್ಟೊತ್ತವರೆಗೆ ಯೂಸ್ ಮಾಡಿದ್ದೀರಾ ಅಂತ. ಒಂದು ಹೆಣ್ಮಗಳು ಕೈ ಎತ್ತಿ ಹೇಳಿದ್ಲು, ಸರ್ ನಾನು ನಿಜ ಹೇಳ್ತೀನಿ ಸರ್, ನಾನು ಬೆಳಗಿನ ಜಾವ 3:30 ಗಂಟೆವರೆಗೂ ಸ್ಕ್ರಾಲ್ ಮಾಡಿದ್ದೀನಿ ಸರ್ ಅಂತ. ಬೆಳಗಿನ ಜಾವ 3:30 ಗಂಟೆವರೆಗೂ. ಸೊ ಇನ್ನೊಂದು ಹುಡುಗ ಕೈ ಎತ್ತಿ ಹೇಳ್ದ, ಸರ್ ನಾನು ಬೆಳಗಿನ ಜಾವ 5:30ವರೆಗೂ ಸ್ಕ್ರಾಲ್ ಮಾಡಿದ್ದೀನಿ ಸರ್. ನನಗೆ ಆಶ್ಚರ್ಯ ಅನ್ನಿಸ್ತು, ಹೌದಾ ನಿಜನಾ? ಹೌದು, ನಾನು ಬೆಳಗಿನ ಜಾವ 5:30ವರೆಗೂ ಸ್ಕ್ರಾಲ್ ಮಾಡಿದ್ದೀನಿ ಸರ್. ಇನ್ನೊಂದು ಹುಡುಗ ಹೇಳ್ದ, ಸರ್ ನಾನು ನಿದ್ರೆನೇ ಮಾಡಿದೆ ಸರ್, ಒಂದಿನ ಫುಲ್ ಸ್ಕ್ರಾಲ್ ಮಾಡಿದೆ ಸರ್. ಅಂದ್ರೆ ಆ ಮೊಬೈಲ್ ನಿಮ್ಮನ್ನ ಎಷ್ಟು ಡೀಪ್ ಆಗಿ ಒಳಗಡೆ ಕರ್ಕೊಂಡು ಹೋಗುತ್ತೆ. ಇಟ್ಸ್ ಆಲ್ಸೋ ಎಡಿಕ್ಷನ್. ನಿಮ್ಮನ್ನ ಮೊಬೈಲ್ ತುಂಬಾ ಡೀಪ್ ಆಗಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆ, ನಿಮ್ಗೆ ಗೊತ್ತಿರಲ್ಲ. ಒಂದು 5 ಮಿನಿಟ್ಸ್ ನೋಡೋಣ ಅಂತ ಮೊಬೈಲ್ ಇಟ್ಕೊಂಡಿರ್ತೀರಾ, ನೀವು ನೆಕ್ಸ್ಟ್ ಟೈಮ್ ನೋಡ್ತಾ ಇದ್ರೆ ಅದು ಅವರ್ಸ್ ಆಗೋಗಿರುತ್ತೆ, ಮಿನಿಟ್ಸ್ ಹೋಗಿ ಅವರ್ಸ್ ಆಗೋಗಿರುತ್ತೆ. ನನಗೆ ಒಂದ್ಸರಿ ಆಯ್ತು, ಆಕ್ಚುಲಿ ನಾನು ಬೆಡ್ ಮೇಲೆ ಯಾವತ್ತೂ ಮೊಬೈಲ್ ತಗೊಂಡು ಹೋಗಲ್ಲ, ಓಕೆನಾ. ಒಂದ್ಸಾರಿ ಏನ್ ಮಾಡಿದೆ, ನೋಡೋಣ ಅಂತೇಳಿ ಯಾವುದೋ ಒಂದು ಇಂಪಾರ್ಟೆಂಟ್ ವಿಡಿಯೋ ಇತ್ತು, ಮೋಟಿವೇಶನಲ್ ಸ್ಪೀಚ್ ಇತ್ತು, ರೀಲು ನೋಡೋಣ ಅಂತ ಅದನ್ನ ಆನ್ ಮಾಡಿ ಅದಕ್ಕೊಂದು ಲೈಕ್ ಕೊಟ್ಟೆ. ಸೊ ನೋಡ್ತಾ ಇದ್ದೀನಿ ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಮೊಬೈಲಲ್ಲಿ ಟೈಮ್ ನೋಡ್ತೀನಿ, ಟೈಮ್ ನೋಡಿದ್ರೆ ಟೈಮು ಮಧ್ಯರಾತ್ರಿ 2:30 ಗಂಟೆ ಆಗಿದೆ. ಸೊ 2:30 ಗಂಟೆ ನಾನು ಯೋಚನೆ ಮಾಡಿದೆ, ಓಕೆ ನಾನು ಯೋಚನೆ ಮಾಡಿದೆ, ಮೊಬೈಲ್ ಬಗ್ಗೆ ಇದು ಅಡಿಕ್ಷನ್ ಅಂತ ಟೀಚ್ ಮಾಡೋ ನಾನೇ, ನನ್ನನ್ನೇ 2:30 ಗಂಟೆ ಈ ಮೊಬೈಲ್ ಎಳ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಇನ್ನು ಮೊಬೈಲ್ ಕೆಟ್ಟದ್ದು ಅಂತ. ಈ ಆಕ್ಚುಲಿ ಇವತ್ತಿನ ಯೂತ್ಸ್ ಮೊಬೈಲ್ ಕೆಟ್ಟದ್ದ ಅಂತ ಹೇಳಿದ್ರೆ ನಿಮ್ಗೆ 75% ಅದ್ರ ಅಡಿಕ್ಷನ್ ಇರುತ್ತೆ, ಒಪ್ಕೊಳಕ್ ರೆಡಿ ಇಲ್ಲ ಅವ್ರು. ಇಲ್ಲ ಸರ್ ಅಂತಾರೆ. ಮೊಬೈಲ್ ಕೆಟ್ಟದ್ದ ಅಂದ್ರೆ ಇಲ್ಲ ಸರ್, ಕೆಟ್ಟದ್ದಲ್ಲ ಸರ್, ಓಕೆ ಆತರ ಹೇಳ್ತಾರೆ. ಅದು ರಾಂಗ್ ಅಂತ ಹೇಳೋ ನಾನೇ, ರಾಂಗ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳೋ ನಾನೇ, ಮಾಡಬಾರ್ದು ಅಂತ ಹೇಳೋ ನಾನೇ 2:30 ಗಂಟೆವರೆಗೆ ಸ್ಕ್ರಾಲ್ ಮಾಡಿದೀನಿ ಅಂದ್ರೆ ಇನ್ ಮೊಬೈಲ್ ಕೆಟ್ಟದ್ದಲ್ಲ ಅನ್ನುವಂತ ಮನಸ್ಥಿತಿ ಇರುವಂತ ನೀವುಗಳು ಇನ್ನೆಷ್ಟು ಸ್ಕ್ರಾಲ್ ಮಾಡಿರ್ಬೇಡ. ಸೊ ಹಾಗಾಗಿ ನಿಮ್ಮನ್ನ ಕಂಪ್ಲೀಟ್ಲಿ ಡೆಪ್ತ್ ಕರ್ಕೊಂಡು ಹೋಗ್ಬಿಡುತ್ತೆ ಒಳಗಡೆಗೆ. ಸೊ ಮೊಬೈಲ್ ಯೂಸ್ ಮಾಡೋದು ರಾಂಗ್ ಸರ್ ಅಂತ ನನ್ನ ಕೇಳಿದ್ರೆ ನೋ, ರಾಂಗ್ ಅಲ್ಲ. ಆದ್ರೆ ಮೊಬೈಲ್ ನಮ್ಮನ್ನ ಯೂಸ್ ಮಾಡೋದು ರಾಂಗ್. ಮೊಬೈಲ್ಗೆ ನಾವು ಗುಲಾಮರಾಗೋದು ರಾಂಗು, ಮೊಬೈಲ್ ನಮಗ್ ಗುಲಾಮರಾಗಬೇಕು. ಸೊ ನಮ್ಗೆ ಏನ್ ಬೇಕು ಅಂತ ಮೊಬೈಲ್ ಅಲ್ಲಿ ನೋಡ್ಬೇಕು, ಅವಾಗ ಯೂಸ್ ಮಾಡ್ತಿರೋದು ಕರೆಕ್ಟ್ ಇದೆ. ಸೊ ಮೊಬೈಲ್ ತೋರಿಸಿದ್ದೆಲ್ಲ ನೋಡಕ್ ಹೋಗ್ತಿರಲ್ಲ, ಸೊ ದಟ್ ಈಸ್ ರಾಂಗ್. ಅದೇನ್ ಶೋ ಮಾಡುತ್ತೆ ಅದು ರಾಂಗ್. ಸೊ ಮೊಬೈಲ್ ಅಡಿಕ್ಷನ್ಸ್ ಬಗ್ಗೆ ಒಂದು ಅವೇರ್ನೆಸ್ ತಿಳ್ಕೊಳ್ಳಿ ನೀವು. ಓಕೆ, ಈಗ ನಿಮ್ಗೊಂದು ಚಿಕ್ಕ ಆಕ್ಟಿವಿಟಿ ಮಾಡಿಸ್ತೀನಿ. ಹಾಗೆ ಒಂದ್ಸರಿ ಬೆನ್ನೆಲ್ಲ ಸ್ಟ್ರೈಟ್ ಮಾಡಿ ಬೆನ್ನು. ಓಕೆ, ಸ್ಟ್ರೈಟ್ ಮಾಡು, ಬೆನ್ನು ಸ್ಟ್ರೈಟ್ ಮಾಡು, ಕರೆಕ್ಟಾಗಿ ಕೂತ್ಕೋ, ಸ್ಟ್ರೈಟ್ ಮಾಡು. ಓಕೆ, ಈಗ ನಿಮ್ಮ ಫೇವರೇಟ್ ಕಲರ್ ಯಾವುದೋ ಒಂದು ಬಲೂನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಓಕೆನಾ. ನಿಮ್ಮ ಫೇವರೇಟ್ ಯಾವುದೋ ಒಂದು ಕಲರ್ ಬಲೂನು, ನಿಮ್ಮ ಫೇವರೇಟ್ ಕಲರ್ ಯಾವುದೋ ಒಂದು ಇಟ್ಕೊಳ್ಳಿ, ಅದು ಬಲೂನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಬೇಕು. ಕಣ್ಣುಗಳನ್ನು ಮುಚ್ಚಿ ನೀವು
ಮೂಗಿನ ಮೂಲಕ ಉಸಿರನ್ನ ಒಳಗಡೆ ತಗೋಬೇಕು. ನಿಮ್ಮ ಹೊಟ್ಟೆನೆ ಬಲೂನ್ ಅಂತ ತಿಳ್ಕೊಂಡು ನಿಮ್ಮ ಹೊಟ್ಟೆ ಉಬ್ಬುವಷ್ಟು ಉಸಿರನ್ನ ಒಳಗಡೆ ತಗೋಬೇಕು. ಮೂಗಿನ ಮೂಲಕ ಉಸಿರನ್ನು ತಗೊಳ್ಳಿ, ನಿಮ್ಮ ಹೊಟ್ಟೆ ಉಬ್ಬಿ ಬರಲಿ. ಸೊ ನಿಮ್ಮ ಹೊಟ್ಟೆ ಉಬ್ಬಿ ಬರಲಿ. ಸೊ ಬಾಯಿಯ ಮೂಲಕ, ಈಗ ನಿಮ್ಮ ಎದುರುಗಡೆ ಒಂದು ಕ್ಯಾಂಡ್ಲ್ ಇದೆ ಅಂತ ಅನ್ಕೋಬೇಕು. ಆ ಕ್ಯಾಂಡ್ಲ್ ದೀಪ ಆರಬಾರ್ದು. ಆ ಥರ ಬಾಯಿಯ ಮೂಲಕ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಬೇಕು. ಸ್ಲೋಲಿ. ಮತ್ತೊಂದ್ಸರಿ ನಿಧಾನವಾಗಿ ಮೂಗಿನ ಮೂಲಕ ಸಂಪೂರ್ಣ ನಿಮ್ಮ ಹೊಟ್ಟೆ ಉಬ್ಬಿ ಬರುವಂತೆ ನೀವು ಉಸಿರನ್ನ ಒಳಗಡೆ ತಗೊಳ್ಳಿ. ನಿಮ್ಮ ಹೊಟ್ಟೆ ಉಬ್ಬಿ ಬರುವಂತೆ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಮ್ಮ ಎದುರುಗಡೆ ಒಂದು ಕ್ಯಾಂಡ್ಲ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊತಾ ಸ್ಲೋ ಆಗಿ ಆ ಕ್ಯಾಂಡ್ಲ್ ದೀಪ ಹಾರದಂಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಬೇಕು. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಸೊ ಇನ್ನೊಂದ್ಸರಿ ಮಾಡಿ. ಡೀಪ್ಲಿ ಇನ್ಹೇಲ್, ನಿಧಾನವಾಗಿ ನಿಮ್ಮ ಉಸಿರನ್ನ ಒಳಗಡೆ ತಗೊಳ್ಳಿ. ಕಂಪ್ಲೀಟ್ ಬಲೂನ್ ಊದಿದಾಗೆ ನಿಮ್ಮ ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗ್ತದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಸ್ಲೋಲಿ ಉಸಿರನ್ನ ಹೊರಗಡೆ ಬಿಡಬೇಕು. ಬಾಯಿಯ ಮೂಲಕ ಉಸಿರನ್ನ ಹೊರಗಡೆ ಬಿಡಿ. ಸೊ ಓಕೆ, ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಹಾಗೆ ಸ್ಲೋಲಿ ಓಪನ್ ಯುವರ್ ಐಸ್. ಓಕೆ ಓಕೆ, ಈಗ ನೀವು ಮಾಡಿದ್ರಲ್ಲ, ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಅಲ್ಲಿರುವಂತಹ ನರ್ವಸ್ ಸಿಸ್ಟಮ್ ಅನ್ನ ಆಟೋಮೆಟಿಕಲಿ ಕೂಲ್ ಡೌನ್ ಮಾಡುತ್ತೆ. ಇಟ್ಸ್ ಆಲ್ಸೋ ಎ ಬ್ರೀದಿಂಗ್ ಎಕ್ಸಸೈಸ್. ಇದು ಒಂದು ಉಸಿರಾಟದ ವ್ಯಾಯಾಮ. ಇದನ್ನ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಮೈಂಡ್ ಆಟೋಮೆಟಿಕಲಿ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಇದನ್ನ ನಿಮ್ಗೆ ಯಾವಾಗ ಸ್ವಲ್ಪ ಟೆನ್ಷನ್ ಆಗಿದೆ ಅಂತ ಅನ್ಕೋತೀರಾ, ಆಗ ನೀವು ಕಣ್ಮುಚ್ಚಿ ಇದನ್ನ ಒಂದು 10 ಟೈಮ್ಸ್ ನೀವು ಮಾಡಿದ್ರಿ ಅಂದ್ರೆ ಆಟೋಮೆಟಿಕಲಿ ಎಷ್ಟೇ ಟೆನ್ಷನ್ ಇದ್ರು ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಬ್ರೈನ್ ಏನ್ ಮಾಡುತ್ತೆ, ಇದು ಕಂಪ್ಲೀಟ್ಲಿ ಕೂಲ್ ಡೌನ್ ಮಾಡುತ್ತೆ ಇಮಿಡಿಯೇಟ್ ಆಗಿ. ಸೊ ಆಟೋಮೆಟಿಕಲಿ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಓಕೆ, ಫೋಕಸ್ ಜಾಸ್ತಿ ಆಗುತ್ತೆ. ಸರ್ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಡೇ ಬೈ ಡೇ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನೀವು ಡೈಲಿ ಒನ್ಸ್ ಇದನ್ನ ಮಾಡಿದ್ರೆ ನಿಮ್ಮ ಫೋಕಸ್ ನೀವು ಉಸಿರಾಟದ ಕಡೆಗೆ ಬರುತ್ತೆ. ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೊತಾ ಮಾಡ್ತಿರ್ತೀರ, ಉಸಿರಾಟದ ಕಡೆಗೆ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನಿಮ್ಗೆ ಆಟೋಮೆಟಿಕಲಿ ಫೋಕಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಒಂದು ಬ್ರೀದಿಂಗ್ ಟೆಕ್ನಿಕ್ ಅನ್ನ ನೀವು ಇದನ್ನ ಬಹಳ ಸಿಂಪಲ್ ಇರುತ್ತೆ, ನೀವು ಮಾಡ್ಬೋದು. ಓಕೆ, ಮತ್ತೆ ನಿಮ್ಗೆ ಇನ್ನೊಂದು ಹೇಳಿದೆ ನಾನು ಅವಾಗಲೇ, ಮೊಬೈಲ್ ಅಡಿಕ್ಷನ್. ಸರ್ ನನ್ಗೆ ಅಡಿಕ್ಷನ್ ಇಲ್ಲ ಅಂತ ಅನ್ಕೋತಿರ್ತೀರಾ, ಬಟ್ ನೀವು ಡಿಸೈಡ್ ಮಾಡಿ. ನಾನು ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ. ಆ ಯಾವ ಪಾಯಿಂಟ್ಸ್ಗಳು ನಿಮಗೆ ರಿಲೇಟೆಡ್ ಆಗುತ್ತೆ, ನಿಮಗೆ ರಿಲೇಟ್ ಆಗುತ್ತೆ. ಸೊ ಒಂದಷ್ಟು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ನಾನು. ನೀವು ಅದನ್ನ, ಇದು ಒಂದು 5 ಪಾಯಿಂಟ್ಸ್ ಅಂತ ಹೇಳಿದ್ರೆ ನಿಮ್ಮ ಬೆರಳಲ್ಲೇ ಇದು ನನಗೆ ಈ ತರ ಸ್ವಭಾವ ಇದೆ, ಈ ತರ ಸ್ವಭಾವ ಇದೆ ಅಂತ ನೀವೇನಾದ್ರೂ ಕೌಂಟ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಅಡಿಕ್ಟೆಡ್ ಅಲ್ವಾ ಅಂತ. ಸೊ ಒಂದಷ್ಟು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಒಂದು, ಮೊಬೈಲ್ ಅನ್ನ ನೀವು ನಿಮ್ಮ ಮಲಗುವಂತಹ ಬೆಡ್ ಮೇಲೆ ತಗೊಂಡು ಹೋಗ್ತಾ ಇದ್ದೀರಾ, ಹಂಗೇನಾದ್ರೂ ಇದ್ರೆ ನೀವು 1 ಪಾಯಿಂಟ್ ಅನ್ಕೋಬೇಕು. ಓಕೆ, ಮೊಬೈಲ್ ಅನ್ನ ನೀವು ಮಲಗುವಂತಹ ಬೆಡ್ ಮೇಲೆ ತಗೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಪಾಯಿಂಟ್. ಓಕೆ ಅಂದ್ರೆ 1 ಬೆರಳನ್ನ ಮಡಿಸಿ. ಸೆಕೆಂಡ್ ಒನ್, ಫೋನ್ ಇದೆ ಎದುರುಗಡೆ, ಫೋನ್ ಬರ್ಲಿ ಬಿಡ್ಲಿ ಸುಮ್ಮನೆ ಎತ್ತಿ ಆ ನೋಟಿಫಿಕೇಶನ್ ಚೆಕ್ ಮಾಡ್ತಿದ್ದೀರಾ. ಯಾರೋ ನಿಮ್ಮ ಫ್ರೆಂಡ್ ಮೆಸೇಜ್ ಮಾಡಿದಾರ ಅಂತನೋ, ಅಥವಾ ಯಾರಾದ್ರೂ ಕಾಲ್ ಮಾಡಿದಾರ ಅಂತನೋ, ಅಥವಾ ಏನಾದ್ರೂ ಮೆಸೇಜ್ ಬಂದಿದೆಯಾ ಅಂತನೋ. ನಾನು ಇದನ್ನ ಅಂಗನವಾಡಿ ಟೀಚರ್ಸ್ಗೆ ನಾನು ಕೇಳಿದಾಗ ಈ ಕ್ವಶನ್ ಅನ್ನ, ಅವರಿಗೆ ಒಂದು ವರ್ಕ್ಶಾಪ್ ಮಾಡಿದಾಗ ಕ್ವಶನ್ ಕೇಳಿದೆ. ಆಗ ಅವ್ರು ಹೇಳಿದ್ರು, ಸರ್ ಅದನ್ನ ಎತ್ತಿ ನೋಡಿದ್ರೆ ನಮಗ್ ಸಮಾಧಾನ ಸರ್ ಅಂತ.
ಫೋನ್ ಬರ್ಲಿ ಬಿಡ್ಲಿ ಸರ್, ಸುಮ್ಮನೆ ಎತ್ತಿ ಒಂದ್ಸರಿ ಚೆಕ್ ಮಾಡಿದ್ರೆ ನಮಗೆ ಸಮಾಧಾನ ಸರ್ ಅಂತ. ಸೊ ಆ ತರ ಏನಾದ್ರು ಫೋನ್ ಬರ್ಲಿ ಬಿಡ್ಲಿ ನೀವು ಅದನ್ನ ಎತ್ತಿ ಪದೇ ಪದೇ ನೀವು ಅಬ್ಸರ್ವ್ ಮಾಡ್ತಿದ್ರ ಫೋನಲ್ಲಿ ನೋಟಿಫಿಕೇಶನ್ ಅಂತ ಹೇಳಿದ್ರೆ ಸೆಕೆಂಡ್ ಪಾಯಿಂಟ್. ಓಕೆ ಅಂದ್ರೆ ಬೆರಳನ್ನ ಕ್ಲೋಸ್ ಮಾಡ್ಕೊಳ್ಳಿ. ಥರ್ಡ್ ಪಾಯಿಂಟ್, ನೀವು ಮೊಬೈಲ್ ನೋಡ್ತಿರ್ತೀರಾ, ಯಾರಾದ್ರೂ ಬಂದು ನಿಮ್ಮ ಮೊಬೈಲ್ ಅನ್ನ ನಿಮ್ಮ ಹತ್ರದಿಂದ ಕಸ್ಕೊಂಡ್ರೆ ಕಿತ್ಕೊಂಡ್ರೆ ನಿಮಗೆ ಕೋಪ ಬರ್ತಾ ಇದೆಯಾ? ಕೋಪ ಬರ್ತಾ ಇದೆ ಅಂದ್ರೆ ಮೂರನೇ ಪಾಯಿಂಟ್. ಓಕೆನಾ? ಇಲ್ಲ ಸರ್ ನನಗೆ ಕೋಪ ಬರ್ತಿಲ್ಲ ಅಂದ್ರೆ ಇಟ್ಸ್ ಓಕೆ. ಕೋಪ ಬರ್ತಿದೆ ಅಂದ್ರೆ ಒಂದ್ ಬೆರಳನ್ನ ಮಡಿಚಿ. ಓಕೆ, ಮತ್ತೆ ಇನ್ನೊಂದು ಏನದು ಅಂತ ಹೇಳಿದ್ರೆ, ಯಾರ್ದೋ ರಿಂಗ್ ಟೋನ್ ಬಂದ್ರೆ ಸೇಮ್ ರಿಂಗ್ ಟೋನ್ ಇದೆ ಅಂತ ಹೇಳ್ಬಿಟ್ಟು ನೀವು ಫೋನ್ ಎತ್ತಿ ನೋಡ್ತಾ ಇದ್ದೀರಾ. ಸೊ ಈಗ ರಿಂಗ್ ಟೋನ್ ಎಲ್ಲ ಚೇಂಜ್ ಇರುತ್ತೆ ಬಿಡಿ, ಕಾಮನ್ ರಿಂಗ್ ಟೋನ್ ಯಾವ್ದು ಇರಲ್ಲ ಅಲ್ಲ. ಸೊ ವಾಶ್ರೂಮ್, ನಿಮ್ ಜೊತೆ ಮೊಬೈಲು ವಾಶ್ರೂಮ್ಗೂ ಬರ್ತಾ ಇದೆ ಅಂದ್ರೆ, ಮತ್ತೆ ನೀವು ಊಟ ಮಾಡುವಾಗ ರೈಟ್ ಹ್ಯಾಂಡಲ್ಲಿ ಊಟ ಮಾಡ್ತಿರ್ತೀರಾ ಅಥವಾ ಲೆಫ್ಟ್ ಹ್ಯಾಂಡಲ್ಲಿ ಮೊಬೈಲ್ ಇದೆ, ಅದನ್ನ ಮೊಬೈಲ್ ಆಗ್ಲೂ ಸ್ಕ್ರಾಲ್ ಮಾಡ್ತಿದ್ದೀರಾ ಅಂದ್ರೆ, ಸೊ ಇಷ್ಟು ಪಾಯಿಂಟ್ಸ್ ಅಲ್ಲಿ ಯಾವ ಪಾಯಿಂಟ್ಸ್ ನೀವು ಫಾರ್ ಎಕ್ಸಾಂಪಲ್ ಒಂದು 5-6 ಪಾಯಿಂಟ್ಸ್ ಹೇಳಿದೆ ನಾನು, ಮಿನಿಮಮ್ ಒಂದು 3 ಪಾಯಿಂಟ್ಸ್ ಆದ್ರೂ ನಿಮ್ದಿತ್ತು ಅಂದ್ರೆ ಯು ಆರ್ ಎ ಕಂಪ್ಲೀಟ್ಲಿ ಅಡಿಕ್ಷನ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ ಅಂತ. ಸರ್ 6 ಬಂತು ಸರ್ ನನಗೆ ಅಂದ್ರೆ ಯು ಆರ್ ಆಲ್ರೆಡಿ ಅಡಿಕ್ಟೆಡ್, ಮೊಬೈಲ್ಗೆ ಅಡಿಕ್ಟೆಡ್ ಅಂತ. ಸೊ ಆಮೇಲೆ ಮೊಬೈಲ್ ಕಾಣಿಸ್ಲಿಲ್ಲ ಅಂದ್ರೆ ಗಾಬರಿ ಆಗೋದು, ಎಲ್ಲೋಯ್ತು ಅಂತ ಸುತ್ತ ಹುಡುಕೋದು, ಎಲ್ಲೋಯ್ತು ತುಂಬಾ ಪ್ಯಾನಿಕ್ ಆಗೋದು ಮೊಬೈಲ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ. ಇಷ್ಟು ಪಾಯಿಂಟ್ಸ್ ಅಲ್ಲಿ ಸರ್ ಔಟ್ ಆಫ್ ಔಟ್ ಇದೀನಿ ಸರ್ ನನ್ಗೆ ಅನ್ಸುತ್ತೆ ಸರ್ ಅಂದ್ರೆ 100% ಯು ಆರ್ ಎ ಅಡಿಕ್ಟೆಡ್, ನಿಮ್ಗೆ ಅಡಿಕ್ಷನ್ ಇದೆ ಅಂತ ಅರ್ಥ. ಸೊ ಈ ಕಡೆ ವಾಯ್ಸ್ ಬರ್ತಾ ಇದೆ ಬಾಯ್ಸ್ ಹಿಂದೆ. ಓಕೆ ಸರ್, ಆಲ್ರೆಡಿ ಅಡಿಕ್ಷನ್ ಇದೆ ನನಗೆ ಸರ್, ನಾನು ಇದನ್ನ ಬಿಡ್ಬೇಕಲ್ಲ ಸರ್, ಏನ್ ಮಾಡೋದು ಅಂತ ಹೇಳಿದ್ರೆ ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ನಾನು, ಯಾವ ತರ ಮೊಬೈಲ್ ಇಂದ ನಾವು ಡಿ ಅಡಿಕ್ಷನ್ ಆಗೋದು ಅಂತ. ನಿಮ್ಗೊಂದು ವಿಷಯ ನೆನಪಿರ್ಲಿ, ನಿಮ್ಗೆ ಈಗ ನಿಮಾನ್ಸ್ ಇದೆಯಲ್ಲ, ನಿಮಾನ್ಸ್ ಏನಕ್ಕೆ ಫೇಮಸ್ ಗೊತ್ತಲ್ಲ? ಏನಕ್ಕೆ? ಹುಚ್ಚಾಸ್ಪತ್ರೆನಾ? ಓಕೆ, ಅದು ಬ್ರೈನ್ ರಿಲೇಟೆಡ್ ಸೈಕಲಾಜಿಕಲ್ ಹಾಸ್ಪಿಟಲ್. ಸೊ ನಾವು ಅದನ್ನ ಈಗ ನಾವು ಹುಚ್ಚಾಸ್ಪತ್ರೆ ಮಾಡ್ಬಿಟ್ಟಿದೀವಿ ನಾವೇ. ಸೊ ಆ ಒಂದು ನಿಮಾನ್ಸ್ ಅಲ್ಲಿ ಒಂದು ಹೊಸದಾಗಿ ಒಂದು ಸೆಂಟರ್ ಓಪನ್ ಆಗಿದೆ. ಏನದು ಅಂತ ಹೇಳಿದ್ರೆ ಟೆಕ್ನಾಲಜಿ ಡಿ ಅಡಿಕ್ಷನ್ ಸೆಂಟರ್ ಅಂತ. ಟೆಕ್ನಾಲಜಿ ಡಿ ಅಡಿಕ್ಷನ್ ಸೆಂಟರ್ ನೀವು ನೋಡ್ತಿರ್ತೀರಾ, ಪುಟ್ಟ ಮಕ್ಕಳು ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿರ್ತಾರೆ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಅಡ್ಮಿಟ್ ಮಾಡ್ತಿದ್ದಾರೆ, ಈ ಮಗುವಿಗೆ ನೀವು ಟ್ರೀಟ್ಮೆಂಟ್ ಕೊಡಿ ಅಂತ. ಸೊ ಮೊಬೈಲ್ ಅಷ್ಟು ಪ್ರಮಾಣದಲ್ಲಿ ಮನುಷ್ಯನನ್ನ ಅದು ಸಂಪೂರ್ಣವಾಗಿ ಆವರಿಸ್ಕೊತಾ ಇದೆ. ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ಮೊಬೈಲ್ ಅಡಿಕ್ಷನ್ ಇಂದ ನಾವು ಹೊರಗೆ ಬರಬೇಕು ಅಂದ್ರೆ ಒಂದಷ್ಟು ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಯಾವುದು ಅದು ಅಂತ ಹೇಳಿದ್ರೆ, ಫಸ್ಟ್ ಒನ್, ಮೊಬೈಲ್ ಅನ್ನ ಒಂದ್ ಕಡೆ ಇಟ್ಟಿರ್ತೀರ. ಸೊ ನೀವು ನಿಮ್ಮ ಮೈಂಡ್ ಹೇಳ್ಕೋಬೇಕು, ನಾನು ಮಿನಿಮಮ್ 10 ಅಥವಾ 15 ಮಿನಿಟ್ಸ್ ಅದನ್ನ ಮುಟ್ಟಲ್ಲ ಅಂತ ಡಿಸೈಡ್ ಮಾಡ್ಬೇಕು. ಸರ್ ಕಷ್ಟ ಆಗುತ್ತೆ ಸರ್ ಕೆಲವರಿಗೆ. ಆದ್ರೆ ಒಂದು ಸಾರಿ ನೀವು ಡಿಸೈಡ್ ಮಾಡಿ, ಇದು ನನ್ನ ಮೊಬೈಲು, ನಾನು ಒಂದು 15 ಮಿನಿಟ್ಸ್ ಅಥವಾ ಹಾಫ್ ಅನ್ ಅವರ್ ನಾನು ಮುಟ್ಟಲ್ಲ ಅಂತ ಡಿಸೈಡ್ ಮಾಡಬೇಕು. ಹಾಫ್ ಅನ್ ಅವರ್ ಮುಟ್ಟಲ್ಲ ಅಂತ ಡಿಸೈಡ್ ಮಾಡಿ ದೂರ ಇಡ್ತೀರಾ. ಸೊ ದೂರ ಇಟ್ಮೇಲೆ ಯಾವುದೇ ಕಾರಣದಿಂದನೂ ಹಾಫ್ ಅನ್ ಅವರ್ ನೀವು ಮುಟ್ಟಬಾರದು. ಸರ್ ಒಂದ್ ವೇಳೆ ಫೋನ್ ಬಂದ್ರೆ ಮಾತಾಡು, ಮಗ ನಾನು ಹಾಫ್ ಅನ್ ಅವರ್ ಫೋನ್ ಮುಟ್ಬಾರ್ದು ಅಂತ ಅನ್ಕೊಂಡಿದ್ದೀನಿ, ಸೊ ಆಮೇಲೆ ನಾನು ಹಾಫ್ ಅನ್ ಅವರ್ ಆದ್ಮೇಲೆ ಮಾಡ್ತೀನಿ, ನಾನು ಮುಟ್ಟಲ್ಲ ಕಣೋ ಅಂತ ಇಟ್ಬಿಡು. ಸರ್ ಇದು ಹೆಂಗೆ ಹೆಲ್ಪ್ ಆಗುತ್ತೆ ಸರ್ ಅಂತ ಹೇಳಿದ್ರೆ, ಇಟ್ ವಿಲ್ ಇಂಪ್ರೂವ್ ಯುವರ್ ವಿಲ್ ಪವರ್. ನಿಮ್ಮ ಇಚ್ಛಾಶಕ್ತಿಯನ್ನ ಅಥವಾ ಸಂಕಲ್ಪ ಶಕ್ತಿಯನ್ನ ಇದು ಹೆಚ್ಚು ಮಾಡುತ್ತೆ. ವಿಲ್ ಪವರ್ ಅನ್ನ ಇಚ್ಛಾಶಕ್ತಿ ಅಥವಾ ಸಂಕಲ್ಪ ಶಕ್ತಿ ಅಂತ ಕರಿತೀವಿ ಕನ್ನಡದಲ್ಲಿ. ಇಟ್ಸ್ ಕಾಲ್ಡ್ ವಿಲ್ ಪವರ್.
ಸರ್ ಹೆಂಗೆ ವರ್ಕ್ ಆಗುತ್ತೆ ಸರ್ ವಿಲ್ ಪವರ್ ಅಂತ ಹೇಳಿದ್ರೆ, ಒಂದ್ಸರಿ ಮೂವಿ ಡೈಲಾಗ್ ಎಲ್ಲ ಇದೆಯಲ್ಲ, ಯಾವುದು ಅಂತ ಹೇಳಿದ್ರೆ, ನಾನು ಒಂದ್ಸರಿ ಕಮಿಟ್ ಆದ್ರೆ, ಜೋರಾಗಿ ಹೇಳಿ, ನಾನೊಂದ್ಸರಿ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಸೊ ನೀವೊಂದ್ಸರಿ ಕಮಿಟ್ ಆಗಿ ಆದ್ರೆ ಈ ಸಾರಿ ನೀವು ನಿಮ್ಮ ಮಾತನ್ನು ಕೇಳಬೇಕು. ಏನದು ಅಂತ ಹೇಳಿದ್ರೆ, ಒಂದ್ಸರಿ ನಾನು ಮೊಬೈಲ್ ಇಡ್ತೀನಿ, ಸೊ ಮುಟ್ಟಲ್ಲ ಅಂತ ಹೇಳಿದ್ರೆ ಅಷ್ಟು ನಿಮಿಷ, ನೀವೆಷ್ಟು ನಿಮಿಷ ಅನ್ಕೊಂಡಿರ್ತೀರ ಅಷ್ಟು ನಿಮಿಷ ಯಾವುದೇ ಕಾರಣಕ್ಕೂ ಮೊಬೈಲಿಂದ ಮುಟ್ಟಬಾರದು. ಮೈಂಡ್ ಹೇಳುತ್ತೆ, ಯಾರಿಗೂ ಏನು ಹೇಳಿದ್ವಲ್ಲ ಮಚ್ಚ, ತಗೊಳ ಏನಾಗಲ್ಲ, ತಗೋ ಏನಿಲ್ಲ, ನಾಳೆಯಿಂದ ಟ್ರೈ ಮಾಡೋಣ, ಇವತ್ತೊಂದಿನ ಬಿಡೋಣ, ಇವತ್ತೊಂದಿನ ಬೇಡ, ನಮ್ಗೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ನಾಳೆಯಿಂದ ಮಾಡೋಣ. ಸೊ ಈ ತರ ಆಗ್ಬಾರ್ದು. ಒಂದ್ಸರಿ ನೀವು ಡಿಸೈಡ್ ಮಾಡಿದ್ಮೇಲೆ ಅದು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು. ಮತ್ತೆ ಪ್ರತಿ ಸಾರಿ ಮೊಬೈಲ್ ತಗೋಬೇಕಾದ್ರೆ ಫೈಂಡ್ ಔಟ್ ಯುವರ್ ಪರ್ಪಸ್. ನಿಮ್ಮ ಉದ್ದೇಶ ಏನು, ನಿಮ್ಮ ಗುರಿ ಏನು, ನಿಮ್ಮ ಉದ್ದೇಶ ಯಾವ ಕಾರಣಕ್ಕೋಸ್ಕರ ನಾನು ಮೊಬೈಲ್ ಮುಟ್ತಾ ಇದ್ದೀನಿ. ನಾನು ಮೊಬೈಲಲ್ಲಿ ಗೇಮ್ಸ್ ಆಡ್ಬೇಕಾ, ಅಥವಾ ಫೋನ್ ಮಾಡ್ಬೇಕಾ, ಅಥವಾ ಯಾರಿಗಾದ್ರೂ ಮೆಸೇಜ್ ಮಾಡ್ಬೇಕಾ, ಏನ್ ಪರ್ಪಸ್ ಇದೆ. ಸೊ ನಾನು ಬೆಳಿಗ್ಗೆ ಮೊಬೈಲ್ ನೋಡಿದೆ, ಮೊಬೈಲ್ ನೋಡಿ ಇವತ್ತಿನ ಸ್ಪೀಚ್ಗಳಲ್ಲಿ ಏನೇನ್ ಸೈಕಲಾಜಿಕಲ್ ಪಾಯಿಂಟ್ಸ್ ನ ಆಡ್ ಮಾಡ್ಬೋದು ಅಂತ ಮೊಬೈಲ್ ನೋಡಿದೆ. ಸೊ ನಾನು ಬೆಳಿಗ್ಗೆ ಎದ್ದು ಮೊಬೈಲ್ ನೋಡುವಾಗ ನನ್ಗೊಂದು ಪರ್ಪಸ್ ಇತ್ತು. ಸೊ ಈ ಮೊಬೈಲ್ ಅಲ್ಲಿ ನಾನು ಏನೋ ಒಂದಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತ. ಸೊ ಆ ಪರ್ಪಸ್ ಆದ್ಮೇಲೆ ನಾನು ಮೊಬೈಲ್ ಎತ್ತಿಟ್ಟೆ, ಮುಗಿತ್ ಪರ್ಪಸ್. ಸೊ ಕ್ಲಿಯರ್ ಯುವರ್ ಪರ್ಪಸ್ ಅಂಡ್ ಫೈಂಡ್ ಯುವರ್ ಪರ್ಪಸ್ ಟು ಟಚ್ ಯುವರ್ ಮೊಬೈಲ್. ನೀವು ಮೊಬೈಲ್ ಅನ್ನ ಮುಟ್ಟೋಕಿನ ಮುಂಚೆ ನಿಮ್ಮ ಪರ್ಪಸ್ ರೆಡಿ ಇರಬೇಕು. ಸೊ ಮತ್ತಿನ್ನೊಂದೇನಂದ್ರೆ, ಮೂರನೇ ಪಾಯಿಂಟ್ಸು, ನೀವೊಂದು ಟೈಮ್ ಸೆಟ್ ಮಾಡ್ಕೋಬೇಕು. ಎಷ್ಟು ಅವರ್ ನಾನು ಮೊಬೈಲ್ ನೋಡ್ತೀನಿ, 1 ಅವರ್ ನೋಡ್ತೀರಾ, ಸೊ ನೀವು ನೋಡ್ಕೋಬೇಕು ಟೈಮು. ಎಕ್ಸಾಕ್ಟ್ 1 ಅವರ್ ನಾನು ಮೊಬೈಲ್ ನೋಡ್ತೀನಿ, ಈ ಟೈಮ್ ಎಷ್ಟು ನೋಡ್ಕೊಳ್ಳಿ. ಆಫ್ಟರ್ 1 ಅವರ್ ನಾನು ಎಂಥದೇ ಪರಿಸ್ಥಿತಿ ಬಂದರೂ ನಾನು ಮತ್ತೆ ನೋಟಿಫಿಕೇಶನ್ ಆನ್ ಮಾಡಲ್ಲ, ಸೊ ಇಡ್ತೀನಿ. ಸೊ ಮೆಂಟಲಿ ನೀವು ಸ್ಟ್ರಾಂಗ್ ಆಗಿ 1 ಅವರ್ ಮಾತ್ರ ನೋಡಬೇಕು, ಇಡಬೇಕು. ಸರ್ ನೀವು ಮಾಡ್ತಿದ್ದೀರಾ ಅಂದ್ರೆ 100% ನಾನು ಮಾಡ್ತಿದ್ದೀನಿ. ಸೊ ಮೊಬೈಲ್ ಅಲ್ಲಿ ನಾನು ಮೊಬೈಲ್ ನೋಡ್ತಿದ್ದೀನಿ, ನನಗೆ ಪರ್ಪಸ್ ಇದೆ, ಏನಕ್ಕೆ ನೋಡ್ತಾ ಇದ್ದೀನಿ ಅಂತ ಗೊತ್ತಿದೆ. ಸೊ ಏನೇನೋ ಸ್ಕ್ರಾಲ್ ಮಾಡಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, 4th ಒನ್, ನಿಮಗೆ ಏನನ್ನ ನೋಡ್ತಿದ್ದೀರಾ ಮೊಬೈಲ್ ಅಲ್ಲಿ ಕಂಪ್ಲೀಟ್ಲಿ ಅದನ್ನೇ ನೋಡ್ಬೇಕು. ಯಾವುದೇ ಕಾರಣಕ್ಕೂ ನೀವು ನೋಡ್ತಿರೋ ವಿಷಯನ ಸ್ಕಿಪ್ ಮಾಡಿ ಹೊಸ ನೋಟಿಫಿಕೇಶನ್ ಹೋಗ್ಬಾರ್ದು. ಸೊ ನೀವು ಇನ್ಸ್ಟಾಗ್ರಾಮ್ ನೋಡ್ತೀರಾ, ಇನ್ಸ್ಟಾಗ್ರಾಮೇ ನೋಡಿ, ನೋ ಪ್ರಾಬ್ಲಮ್. ಸೊ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂದಿದೆ ಅಥವಾ ಫೇಸ್ಬುಕ್ ಅಲ್ಲಿ ಒಂದು ನೋಟಿಫಿಕೇಶನ್ ಬಂದಿದೆ ಅಂತ ಜಂಪ್ ಆಗಬಾರ್ದು. ಸೊ ಜಂಪ್ ಆದಾಗ ಏನಾಗುತ್ತೆ, ಮೊಬೈಲ್ ನಿಮ್ಮನ್ನ ತನ್ನ ಕಡೆ ಸೆಳ್ಕೋತಾ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಫೋಕಸ್ ಆನ್ ಒನ್ ಆ್ಯಪ್ ಅಥವಾ ಒಂದು ಆ್ಯಪ್ ಅಲ್ಲಿ ನೀವು ನೋಡ್ತಾ ಹೋಗಿ. ಯೂಟ್ಯೂಬ್ ನೋಡ್ತಾ ಇದ್ರೆ ಯೂಟ್ಯೂಬ್ನೇ ನೋಡಿ. ಸೊ ಜಂಪ್ ಆಗಬಾರ್ದು. ಮೈಂಡ್ಗೆ ಏನಾಗುತ್ತೆ, ಜಂಪ್ ಆಗ್ತಾ ಮೊಬೈಲ್ ಏನ್ ಮಾಡುತ್ತೆ, ನಿಮ್ಗೆ ಬೇರೆ ಬೇರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಎಲ್ಲದಕ್ಕೂ ಜಂಪ್ ಆಗ್ತಾ ಹೋಗಿನೇ ನಿಮ್ಗೆ ಹೆಚ್ಚು ಸಮಯ ತಗೊಬಿಡುತ್ತೆ. ಸೊ ಕ್ಲಿಯರ್ ಆಗಿರ್ಬೇಕು. ಸೊ ಆಮೇಲೆ ಲಾಸ್ಟ್ ಪಾಯಿಂಟ್ ನೀವು ಒಂದು ಯೋಚನೆ ಮಾಡಬೇಕು, ಏನದು ಅಂತ ಹೇಳಿದ್ರೆ, ಮೊಬೈಲ್ ತೋರಿಸ್ತಿರೋದನ್ನ ನಾನು ನೋಡ್ತಿದ್ದೀನ, ಅಥವಾ ನಾನು ಏನ್ ನೋಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಲ್ಲ ಅದನ್ನ ತೋರಿಸ್ತಿದೀಯ ಮೊಬೈಲು. ಸೊ ಡಿಸೈಡ್ ಮಾಡಬೇಕು. ಒಂದು ವೇಳೆ ಮೊಬೈಲ್ ತೋರಿಸೋದು ಎಲ್ಲವನ್ನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಮೊಬೈಲ್ ನಿಮ್ಮನ್ನ ಯೂಸ್ ಮಾಡ್ಕೋತಾ ಇದೆ. ಸೊ ನಿಮಗೇನ್ ಬೇಕು ಅದನ್ನ ಮಾತ್ರ ನೋಡ್ತಿದ್ದೀರಾ ಮೊಬೈಲ್ ಅಲ್ಲಿ ಅಂತ ಹೇಳಿದ್ರೆ ನೀವು ಮೊಬೈಲ್ ನ ಯೂಸ್ ಮಾಡ್ತಿದ್ದೀರಾ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಈ ಯಾವ ಪಾಯಿಂಟ್ಸ್ ಗಳಲ್ಲಿ ನೀವು ಕಂಪ್ಲೀಟ್ಲಿ, ಆಮೇಲೆ ಒಂದೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒನ್ ಡೇ ಪರ್ಟಿಕ್ಯುಲರ್ ಡೇ ನಾನು ಮೊಬೈಲ್ ಅನ್ನ ಅನ್ನೆಸೆಸರಿ ಯೂಸ್ ಮಾಡಲ್ಲ ಅಂತ ಯೂಸ್ ಮಾಡ್ರಿ. ಸೊ ಓನ್ಲಿ ಫೋನ್ ಕಾಲ್ಸ್ ಬಂದ್ರೆ ಅಟೆಂಡ್ ಮಾಡ್ತೀನಿ, ನೋಟಿಫಿಕೇಶನ್ ನೋಡಲ್ಲ. ಸೊ ಎನಿ ಟೈಪ್ ಆಫ್ ಸ್ಕ್ರಾಲ್ ಮಾಡಲ್ಲ ಅಥವಾ ಸರ್ಚ್ ಮಾಡಲ್ಲ. ಡಿಸೈಡ್ ಮಾಡಿ ಒಂದು ದಿನ ಕಂಪ್ಲೀಟ್ ಆಗಿ ನೀವು ಅದಕ್ಕೋಸ್ಕರ ನಾನು ಮುಟ್ಟೋದಿಲ್ಲ ಅಂತ ಡಿಸೈಡ್ ಮಾಡಿ. ಆಟೋಮೆಟಿಕಲಿ ನಿಮಗೆ ಗೊತ್ತಿಲ್ಲದೆ ನಿಮಗೆ ಕಂಪ್ಲೀಟ್ ಫೋಕಸ್ ಬರುತ್ತೆ ಲೈಫ್ ಬಗ್ಗೆ ಅಥವಾ ಸ್ಟಡೀಸ್ ಬಗ್ಗೆ. ಸೊ ಆ ದಿನ ನೀವು ಅನ್ಕೋಬೇಕು, ಒನ್ ಡೇ ನಾನು ಮೊಬೈಲ್ ಬಳಸಿದೆ,
ಯಾವ್ದಾದ್ರು ಒಂದು ಸ್ಟೋರಿ ಬುಕ್ ಓದ್ತೀನಿ, ನಾವೆಲ್ಲ ಅಥವಾ ಸ್ಟೋರಿ ಬುಕ್ ಅಥವಾ ಎನಿ ಕೈಂಡ್ ಆಫ್ ನಾಲೆಡ್ಜಬಲ್ ಬುಕ್ಸ್ ನೋಡ್ತೀನಿ ಅಂತ ಡಿಸೈಡ್ ಮಾಡಿ. ಸೊ ಯಾವಾಗ ಈ ತರ ನೀವು ಡಿಸೈಡ್ ಮಾಡ್ತೀರಾ, ಡೇ ಬೈ ಡೇ ನಿಮ್ಮ ವಿಲ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಆಗ ನಿಮ್ಮ ಮನಸ್ಸು ಹೇಳ್ದಂಗೆ ನೀವು ಕೇಳ್ತೀರಾ. ನೀವು ಹೇಳ್ದಂಗೆ ನಿಮ್ಮ ಮನಸ್ಸು ಕೇಳ್ತಾ, ನಿಮ್ಮ ಮನಸ್ಸು ಹೇಳ್ದಂಗೆ ನೀವು ಕೇಳ್ತೀರೋ. ಸೊ ನೀವು ಹೇಳ್ದಾಗೆ ನಿಮ್ಮ ಮನಸ್ಸು ಕೇಳುತ್ತೆ. ಯಾಕಂದ್ರೆ ನೀವು ಮನಸ್ಸನ್ನ ಕಂಪ್ಲೀಟ್ಲಿ ವಿಲ್ ಪವರ್ ಸ್ಟ್ರಾಂಗ್ ಮಾಡ್ಕೋತಾ ನೀವು ನಿಮ್ಮ ಕಂಟ್ರೋಲಿಗೆ ತಗೊಂಡಿರ್ತೀರಾ. ಸೊ ಮೊಬೈಲ್ ಕಂಪ್ಲೀಟ್ಲಿ ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ಆ ಸಿಚುವೇಶನ್ ಇದ್ದಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ನಿಮ್ಮನ್ನ ಯೂಸ್ ಮಾಡ್ಲಿಕ್ಕಾಗಲ್ಲ. ಸೊ ನನ್ನ ಮೊಬೈಲ್ ನಾನು ಯೂಸ್ ಮಾಡ್ತಿಲ್ಲ, ಸೊ ನಾನೇ ಮೊಬೈಲ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಏನದು ಅಂತ ಹೇಳಿದ್ರೆ, ಬಾಯ್ಸ್ ಲುಕ್ ಹಿಯರ್ ಆಲ್ ಆಫ್ ಯು. ಏನದು ಅಂತ ಹೇಳಿದ್ರೆ, ಮೊಬೈಲ್ಗಳಲ್ಲಿ ಈಗ ನೀವು ವಿಡಿಯೋಗಳು ನೋಡ್ತಿರ್ತೀರಲ್ಲ, ಎನಿ ಕೈಂಡ್ ಆಫ್ ವಿಡಿಯೋಸ್ ನೀವು ನೋಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಸೊ ವಿಡಿಯೋ ನೋಡುವಾಗ ನೀವು ಒಂದು ಕ್ಷಣ ಯೋಚನೆ ಮಾಡಿ, ಈ ವಿಡಿಯೋನ ನಮ್ಮ ಅಣ್ಣನ ಜೊತೆನೋ ನಮ್ಮ ತಮ್ಮನ ಜೊತೆನೋ ಅಥವಾ ನಮ್ಮ ಅಪ್ಪನ ಜೊತೆನೋ ನಮ್ಮ ಅಮ್ಮನ ಜೊತೆನೋ ನಮ್ಮ ಅಕ್ಕನ ಜೊತೆನೋ ನಮ್ಮ ತಂಗಿ ಜೊತೆನೋ ನೋಡ್ತಿದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೋಡ್ಬೋದು ಇದು ಅಂತಂದ್ರೆ ಖಂಡಿತ ಅದು ಕೆಟ್ಟ ವಿಡಿಯೋ ಆಗಿರಲ್ಲ. ಒಂದು ವೇಳೆ ಸರ್ ಅವ್ರಿಗೆಲ್ಲ ತೋರ್ಸೋಂಥ ವಿಡಿಯೋಗಳನ್ನ ತೋರ್ಸಕ್ಕಾಗಲ್ಲ ಸರ್, ಆ ವಿಡಿಯೋಗಳೆಲ್ಲ ತೋರ್ಸಕ್ಕಾಗುತ್ತಾ ಅನ್ಕೋತಿದ್ದೀರಾ ನೀವು ಮನಸ್ಸಲ್ಲಿ ಅಂತಂದ್ರೆ, ಡೆಫಿನೆಟ್ ಆಗಿ ನೀವು ಆ ವಿಡಿಯೋಗಳು ನಿಮ್ಮನ್ನ ಕಂಪ್ಲೀಟ್ ಆಗಿ ದಾರಿ ತಪ್ಪಿಸ್ತಿದಾವೆ ಅಂತ ಅರ್ಥ. ನಾನು ಕೆಲವು ವಿಡಿಯೋಗಳಿದ್ದಾಗ ನಮ್ಮ ಶ್ರೀಮತಿನ ಕರೆದು ತೋರಿಸ್ತೀನಿ, ಬಾಮ್ಮ ಇದು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಇದೆ ನೋಡು ಅಂತ. ಸೊ ನನಗೆ ಒಂದು 3rd ಸ್ಟ್ಯಾಂಡರ್ಡ್ ಓದ್ತಿರುವಂತ ಒಂದು ಮಗು ಇದೆ, ನನ್ನ ಮಗಳನ್ನ ಕರೆದು ತೋರಿಸ್ತೀನಿ, ಬಾಕಂದ ಈ ವಿಡಿಯೋ ನೋಡಕ್ಕಂದ ಅಂತ. ಸೊ ಅದು ನಿಮ್ಗೆ ಹೆಲ್ಪ್ಫುಲ್ ವಿಡಿಯೋಗಳಾಗಿರುತ್ತೆ. ಸಮ್ ಟೈಮ್ ನಮ್ಮ ಅಪ್ಪಂಗೆ ತೋರಿಸ್ತೀನಿ, ನಮ್ಮ ಅಮ್ಮಂಗೆ ತೋರಿಸ್ತೀನಿ, ನಂಗೆ ತಮ್ಮಂಗೆ ತೋರಿಸ್ತೀನಿ, ತಂಗಿಗೆ ತೋರಿಸ್ತೀನಿ. ಸೊ ಅಂಥದ್ದೇ ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ. ಆದ್ರೆ ನೀವು ಸರ್ ಅವ್ರಿಗೆ ಯಾರಿಗೂ ತೋರ್ಸಕ್ಕಾಗಲ್ಲ ಸರ್, ಅಂತ ವಿಡಿಯೋಗಳು ನೋಡ್ತಿದೀವಿ ಸರ್ ನಾವು ಅಂದ್ರೆ, ದಯವಿಟ್ಟು ಆ ವಿಡಿಯೋಗಳು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತವೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅವಾಯ್ಡ್ ಸಚ್ ಕೈಂಡ್ ಆಫ್ ವಿಡಿಯೋಸ್. ಅಂತಹ ವಿಡಿಯೋಗಳನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಮೊಬೈಲಲ್ಲಿ ಇವಾಗ ಎಲ್ಲರೂ ಕಾಮನ್ ಆಗಿ ಮಾತಾಡ್ತಿರ್ತಾರೆ, ಸರ್ ಮೊಬೈಲಲ್ಲಿ ಒಳ್ಳೆದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ತೋರಿಸ್ತಿದ್ದಾರೆ ಸರ್ ಅಂತ. ಸೊ ಹಾಗಾಗಿ ನೀವು ಇವತ್ತು ಒಂದು ಸಂಕಲ್ಪ ಮಾಡಿ, ಇದನ್ನ ಸ್ವಾಸ್ಥ್ಯ ಸಂಕಲ್ಪ ಅಂತ ಕರಿತೀವಿ. ಸೊ ಧರ್ಮಸ್ಥಳ ಸಂಸ್ಥೆಯವರು ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮೇನ್ಲಿ ನಾವೆಲ್ಲ ಅನ್ಕೋತೀವಿ ಧರ್ಮಸ್ಥಳ ಸಂಘದವರು ಬರೀ ಸಾಲ ಕೊಡ್ತಾರೆ, ಸಾಲ ತಗೋತಾರೆ ಅಥವಾ ಕಟ್ಟಿಸ್ಕೋತಾರೆ ನಮ್ಮ ಕೈಲಿ ಅಂತ ಅನ್ಕೋತಿರ್ತೀವಿ. ಅದನ್ನ ಮೀರಿದ ಸೋಷಿಯಲ್ ವರ್ಕ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಕೆರೆಗಳನ್ನ ಕ್ಲೀನ್ ಮಾಡ್ತಾರೆ, ಗಲೀಜಾಗಿರುವಂತ ಕೆರೆಗಳನ್ನ ಕ್ಲೀನ್ ಮಾಡ್ತಾರೆ. ಸೊ ಅವ್ರದ್ದು ಡಿಅಡಿಕ್ಷನ್ ಸೆಂಟರ್ಗಳಿರುತ್ತೆ, ಪಾನ ವಿರೋಧಿ ಏನಂತಾರೆ ಸರ್ ಅದಕ್ಕೆ, ಎಣ್ಣೆ ಇದು ಡ್ರಿಂಕ್ ಬಿಡಿಸೋಂಥದ್ದು ಇದೆಯಲ್ಲ ನಿಮ್ದು, ಪಾನ ಮುಕ್ತ ಏನೊಂದಿದೆ ಕಾರ್ಯಕ್ರಮ ಮಾಡ್ತಿರಲ್ಲ ಆಯ್ತಾ, ಅವರಿಗೆ ಅದನ್ನು ಬಿಡಿಸುವಂತ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸೊ ಮಧ್ಯವರ್ಜನ ಶಿಬಿರ ಅಂತ ಹೇಳಿ ಯಾರು ಡ್ರಿಂಕ್ಸ್ ಮಾಡ್ತಿರ್ತಾರೋ ಅವರಿಗೆ ಬಿಡಿಸುವಂತ ಕೆಲಸನೂ ಮಾಡ್ತಿರ್ತಾರೆ. ಜೊತೆಗೆ ಇನ್ನೊಂದು ವಾತ್ಸಲ್ಯ ಯೋಜನೆ ಅಂತಿದೆ ಅವ್ರದ್ದು. ವಾತ್ಸಲ್ಯ ಯೋಜನೆ ಅಂತ ಹೇಳಿದ್ರೆ, ಯಾವ ಊರಲ್ಲಿ ವಯಸ್ಸಾದಂತಹ ಪೇರೆಂಟ್ ಇರ್ತಾರೋ, ಅಂದ್ರೆ ವಯಸ್ಸಾದಂತಹ ವ್ಯಕ್ತಿಗಳು ಯಾರಿರ್ತಾರೋ ಅವರಿಗೆ ಮಕ್ಕಳಿರಲ್ಲ, ಸೊ ಅವ್ರು ಯಾರ್ದು ಪಾಲನೆ ಪೋಷಣೆ ಮಾಡ್ತಿರಲ್ಲ, ಅಂತಹ ವಯಸ್ಸಾದಂತಹ ವ್ಯಕ್ತಿಗಳಿಗೆ ದುಡಿಲಿಕ್ಕೆ ಆಗ್ತಿರಲ್ಲ, ಅಂತವರಿಗೆ ಅವರು 1 ತಿಂಗಳಿಗೆ 1,000 ರೂಪಾಯಿ ಮಾಶಾಸನ ಕೊಡ್ತಾರೆ. ಸೊ ಆ ಮಾಶಾಸನ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಮನೆಯಲ್ಲ ಅವ್ರಿಗೆ ಯಾರು ನೋಡ್ಕೊಳ್ಳೋರಿಲ್ಲ, ಮಕ್ಕಳಿಲ್ಲ, ಕಂಪ್ಲೀಟ್ ಆಗಿ ಒಬ್ಬರೇ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ವಾತ್ಸಲ್ಯ ಯೋಜನೆ ಅಂತೇಳಿ ಅವ್ರಿಗೆ ಮನೆ ಕಟ್ಕೊಡುವಂತ ಕೆಲಸನೂ ಮಾಡ್ತಿದ್ದಾರೆ. ಸೊ ಹಾಗೆ ಜ್ಞಾನ ವಿಕಾಸ ಅಂತ ಹೇಳಿ ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಎಕನಾಮಿಕ್ ಲಿಟ್ರಸಿ ಮತ್ತೆ ಹೆಲ್ತ್ ಅಂಡ್ ಹೈಜೀನ್ ಆಯ್ತಾ, ಈ ತರಹದ ಯೋಗ ಪ್ರೋಗ್ರಾಮ್ಗಳು, ಈ ತರಹದ ಹಲವಾರು ಪ್ರೋಗ್ರಾಮ್ಗಳನ್ನು ಮಹಿಳೆಯರಿಗೆ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಪಾರ್ಟ್ ಆಫ್ ದಿಸ್ ಯೂನಿಟ್ ಅಂಡ್ ದಿಸ್ ಟೀಮ್. ತುಂಬ ಖುಷಿ ಆಗ್ತಾ ಇದೆ ನನಗೂ ಈ ಟೀಮ್ ಜೊತೆ ನಾನು ಇರೋದಕ್ಕೆ.
ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದ್ದಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ ಕಾಮನ್ ಆಗಿ, ಯಾಕಂದರೆ ನಾವೆಲ್ಲರನ್ನೂ ಮಾತಾಡುವಾಗ ಐ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಮಧ್ಯೆ ಮಧ್ಯೆ ಡಿಸ್ಟ್ರಾಕ್ಷನ್ಸ್ ಕಾಮನ್ ಆಗಿರುತ್ತೆ. ಓವರ್ ಆಲ್ ಹೇಳೋದಾದರೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಐ ಆಮ್ ವೆರಿ ಹ್ಯಾಪಿ. ಒಳ್ಳೆ ವಿಚಾರವನ್ನು ಓಕೆ. ಈಗ ನೀವೆಲ್ಲರೂ ಎದ್ದೇಳಬೇಕು. ಎದ್ದು ನಿಂತು ನಿಮ್ಮ ಬಲಗೈಯಿಂದ ಮುಂದೆ ಚಾಚಿ. ಸರ್ ಇದು ಕಾಲೇಜ್ ನೇಮ್ ಏನು ಸರ್? ಇದು ಕಾಲೇಜ್ ನೇಮು ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್. ಗೌರ್ಮೆಂಟ್ ಟೂಲ್ ರೂಮ್, ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ. ಅದನ್ನ ಕೇಳಿಸ್ಕೊಂಡು ನೀವು ರಿಪೀಟ್ ಮಾಡಿ. ಗವರ್ನಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಕಾಲೇಜಿನ ವಿದ್ಯಾರ್ಥಿಯಾದ ನಾನು ದುಶ್ಚಟಗಳ ವಿರುದ್ಧ ಜಾಗೃತಿ ಹಾಗೂ ಸದಾಚಾರಗಳ ಬಗ್ಗೆ ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು ಹಾಗೂ ಆದರ್ಶ ವಿದ್ಯಾರ್ಥಿನಿಯರಲ್ಲಿ ಇರಬೇಕಾದ ಗುಣ ನಡತೆಗಳು, ಮಾನವೀಯ ಮೌಲ್ಯ ಮತ್ತು ಭಾರತೀಯ ಪರಂಪರೆ ಶಿಷ್ಟಾಚಾರಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿರುತ್ತೇನೆ. ಇವುಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ನನ್ನ ಪರಿಸರದಲ್ಲಿಯೂ ಈ ವಿಚಾರಗಳ ಕುರಿತು ಅರಿವನ್ನು ಮೂಡಿಸುತ್ತೇನೆ ಹಾಗೂ ಕಾಲೇಜಿನ ಆದರ್ಶ ವಿದ್ಯಾರ್ಥಿನಿಯರಾಗಿ ಮತ್ತು ಭಾರತದ ಸತ್ಪ್ರಜೆಯಾಗಿ ಬಾಳುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಥ್ಯಾಂಕ್ ಯು.